session ಏನಿದೆ, this special session partner Macho. Session supported by Macho Sporto. ये तो बड़ा टाइम है. ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಅವರನ್ನ ನಾನು ಕಿಚ್ಚ ಸುದೀಪ್ ಅವರನ್ನ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿಸ್ತೀನಿ. ವೀಕ್ಷಕರೇ, ಈಗ ಶ್ರೀಯುತ ಕಿಚ್ಚ ಸುದೀಪ್. ಸೊ ಅಲ್ಲಿ ಕೂತಿರೋ ಬಹುತೇಕರಿಗೆ ಇಲ್ಲಿ ಕೂರಬೇಕು ಅಂತ ಆಸೆ, ಬಹುತೇಕರಿಗೆ ಕ್ಯಾಮ್ರಾದಲ್ಲಿ ನನ್ನ ಬದಲಿಗೆ ಅವರು ಫ್ರೇಮಲ್ಲಿ ಇರಬೇಕು ಅಂತ ಆಸೆ. ಬಟ್ ಐ ಆಮ್ ಲಕ್ಕಿ ಎನಫ್, ಇವತ್ತಿನ ರಿಪಬ್ಲಿಕ್ ಕನ್ನಡದ ಸ್ವರ, ಸಾಹಿತ್ಯ ಹಾಗೆ ಸಂಸ್ಕೃತಿ ಈ ಸಮಾಗಮನದ ಹೈಲೈಟ್ಸ್ ಕಿಚ್ಚ ಸುದೀಪ್ ಸರ್. ಸೊ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಕಾರಣಕ್ಕೆ ನಮ್ಮ ಇಡೀ ರಿಪಬ್ಲಿಕ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಯ ತುಂಬು ಹೃದಯದ ಚಪ್ಪಾಳೆ ಅವರಿಗೆ ಸ್ವಾಗತ. ಸರ್, ಒಂದಷ್ಟು ವಿಟಿ ಪ್ಲೇ ಮಾಡ್ತಾ ಇದ್ವಿ ನಾವು. ಅದರಲ್ಲಿ ನೀವು ಬಹಳ ವರ್ಷದ ಹಿಂದೆನೇ ಹೇಳಿಬಿಟ್ಟಿದ್ರಿ ಉಚಿತ ಉಚಿತ ಉಚಿತ, ಅದನ್ನು ಕಾಪಿ ಮಾಡ್ತಾ ಸರ್ಕಾರ ಅಂತ. ಈಗ ತುಂಬ ದೊಡ್ಡ ದೊಡ್ಡ ಪ್ರಶ್ನೆ ಕೇಳೋಕೆ ಮುಂಚೆ ಒಂದು ಸಿಂಪಲ್ ಪ್ರಶ್ನೆ. ಇವತ್ತು ಸುದೀಪ್ ಸರ್ CM ಆಗಿಬಿಟ್ರು, ಏನು ಮಾಡ್ತೀರಾ ಸರ್? ಅದು ಒಂದು ಕೈ ನೋಡ್ಬಿಡೋಣ. ಉಚಿತ ಖಚಿತನಾ? ನಾನು ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯಮ್ಮ, ಆಗೋದನ್ನು ಮಾತ್ರ ಹೇಳ್ತೀನಿ, ಹೇಳಿದ್ದೀನಿ ಅಷ್ಟು ಮಾಡ್ತೀನಿ. ನಾವಿವತ್ತು ಬೆಳಗ್ಗಿನಿಂದ ಸ್ವರ, ಸಾಹಿತ್ಯ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದರ ಬಗ್ಗೆ ಬಹಳಷ್ಟು ಸೆಷನ್ಗಳಾಯಿತು. ಬೇಸಿಕಲಿ ಈ ಪ್ರೋಗ್ರಾಮ್ ಇರೋದೇನೆ ಟು ಸ್ಪೀಕ್ ಅಬೌಟ್ ದ ಕಲ್ಚರ್, ಟು ಸೆಲೆಬ್ರೇಟ್ ಅವರ್ ಕಲ್ಚರ್. ನಮ್ಮ ಸಂಸ್ಕೃತಿ ಅಂದ್ರೇ ಅದೇ ಎಪಿಸೆಂಟರ್ ಕುಟುಂಬ. ನಿಮಗೆ ಮೂರು ಕುಟುಂಬ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಒಂದು ನಿಮ್ಮ ತಂದೆ, ಫಸ್ಟ್ ಸ್ಪಷ್ಟನೆ ಕೊಟ್ಬಿಡಿ. ಅದಕ್ಕೆ ಸಬ್ ಟೈಟಲ್ಸ್ ಜೊತೆಗೆ ಒಂದು ನಿಮ್ಮ ತಂದೆ ತಾಯಿ, ಮಡದಿ ಹಾಗೆ ಬಂಧು ಬಳಗ. ಎರಡನೇದು ಸಿನಿ ಕುಟುಂಬ. ಮೂರನೆಯದು ನಿಮ್ಮ ಫ್ಯಾನ್ಸ್ ಕುಟುಂಬ. ಹೀಗಾಗಿ ಈ ಮೂರರ ಬಗ್ಗೆ ಕೂಡ ಪ್ರತ್ಯೇಕವಾದ ಪ್ರಶ್ನೆ ಕೇಳ್ತಾ ಸೆಷನನ್ನು ನಾನು ಓಪನ್ ಮಾಡ್ತಿದ್ದೀನಿ. ನಾವು ಸಂಸ್ಕೃತಿ ಬಗ್ಗೆ ಮಾತಾಡುವಾಗ ವಿ ಆರ್ ವಾಟ್ ಆರ್ ಫ್ಯಾಮ್ಲೀಸ್. ನಮ್ಮ ತಂದೆ ತಾಯಿಯಿಂದ, ನಮ್ಮ ಹಿರಿಯರಿಂದ ನಾವು ಕಲ್ತದ್ದು ನಾವು ಆಗ್ತೀವಿ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಸುದೀಪ್ ಸರ್ನ ಇಡೀ ಕರ್ನಾಟಕ ನೋಡಿದೆ. ಬಟ್ ಇವತ್ತು ತಿಳ್ಕೊಳ್ಳೋ ಕುತೂಹಲ ಸರ್, ಹೌ ಮಚ್ ಆಫ್ ಸುದೀಪ್ ಸರ್ ಈಸ್ ಹಿಸ್ ಫ್ಯಾಮಿಲಿ? ಅಲ್ಲಿಂದ ನೀವು ಪಡೆದಂಥದ್ದು ಎಷ್ಟು? ಸೆಲ್ಫ್ ಮೇಡ್ ಶಹಜಾದ ಆದಿದ್ದೆಷ್ಟು? ಮೊದಲನೇದಾಗಿ ಇಲ್ಲಿ ಕರೆಸೋದಕ್ಕೆ ಥ್ಯಾಂಕ್ ಯು, ವಾರ್ಮ್ ವೆಲ್ಕಮ್ಗೆ ಥ್ಯಾಂಕ್ ಯು. ಆ್ಯಂಡ್ ರಿಪಬ್ಲಿಕ್ TV ಒಟ್ಟಿಗೆ ಐ ವಾಂಟ್ ಟು ಥ್ಯಾಂಕ್ ರಿಚ್ ಕಾರ್ಲ್ಟನ್ ಆಲ್ಸೋ ಫಾರ್ ಅ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಆ್ಯಂಡ್ ಬೆಸ್ಟ್ ವಿಶಸ್ ಮ್ಯಾಮ್. ನೀವು ಇಷ್ಟೊತ್ತು ಕೂತ್ಕೊಂಡು ಹೇಳ್ತಾ ಇದ್ದೀರಿ, ನಾನು ಮಾತಾಡ್ಬೇಕಾದ್ರೆ ನೀವು ಫೋನಲ್ಲಿರೋ ತಪ್ಪಲ್ವಾ? ತಮಾಷೆ ಮಾಡಿದ್ದು. ನೀವು ಹೇಳ್ತಾ ಇದ್ರಿ ಈಗ ನೀವು ಎಲ್ಲ ಲೇಡೀಸ್ ಓನ್ಲಿ ರಿಪಬ್ಲಿಕ್ TVಯಲ್ಲಿ ಇದಾಗ ಆಯ್ಕೆಯಾಗಿ ಚೆನ್ನಾಗಿ ನಡೀತಾ ಇದೆ ಅಂತ. ಐ heartily congratulate all of you and all the very best for your new positioning. ವಾಪಸ್ ಕೇಳಿ. ಸುದೀಪ್ ಅವ್ರನ್ನ ಇಡೀ ಕರ್ನಾಟಕ ನೋಡಿದೆ. ತಮಾಷೆ ಮಾಡಿದ್ದು ಗೊತ್ತಾಯ್ತು. ಐ ಥಿಂಕ್ ವಿ ಆರ್ ಆಲ್ ನಮ್ಮ ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ಅಷ್ಟೇ, ಪ್ರತಿಯೊಬ್ಬರು ಐ ಥಿಂಕ್ ನಮ್ಮ ಫ್ಯಾಮಿಲಿಯ ರಿಫ್ಲೆಕ್ಷನ್ಸ್ ನಾವೆಲ್ಲ. ನಾವು ಆ್ಯಕ್ಚುಲಿ ಅಲ್ಲಿ ಹುಟ್ಟಿದಾಗಿಂದ ಬೆಳೆದಾಗಿಂದ ನಾವು ನೋಡ್ಕೊಂಬರೋವಂಥ ಮೊದಲನೇ ವ್ಯಕ್ತಿಗಳು ಅಲ್ಲಿದ್ದಾರೆ. ಸೊ ಐ ಥಿಂಕ್ ಅ ಮೇಜರ್ ಪಾರ್ಟ್, ನಾನು ಅಚೀವ್ಮೆಂಟ್ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸ್ನಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದ ಮೇಜರ್ ಪಾರ್ಟ್ ಆಫ್ ಎವ್ರಿಬಡೀಸ್ ಪರ್ಸ್ನಾಲಿಟಿ ಕಮ್ಸ್ ಫ್ರಮ್ ವಾಟ್ ವಿ ಸಿ ಆ್ಯಂಡ್ ವಾಟ್ ವಿ ಹಿಯರ್. ಹಾಗಿರೋದ್ರಿಂದ ಫ್ಯಾಮಿಲಿ ಐ ಥಿಂಕ್ ಇಸ್ ದ ಫಸ್ಟ್ ಸ್ಕೂಲ್. ಆ್ಯಂಡ್ ಇವತ್ತಿಗೆ ನಾವು ನೀವೇನು ಅಷ್ಟೊತ್ತು ಹಾಕಿದ್ರಿ, ಐ ಥಿಂಕ್ ವಂಡರ್ಫುಲಿ ಕಟ್. ಥ್ಯಾಂಕ್ ಯು ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ದಿಸ್. ಬಟ್ ಅದ್ರಲ್ಲಿ ತಾವೇನು ಹೊಗಳಿದ್ರಿ, ಪ್ರತಿ ಹೆಜ್ಜೆ ಈಸಿ ಇರಲಿಲ್ಲ, ಏನೋ ಸುಮಾರು ದಾಟ್ಕೊಂಬಂದೆ. ಸಿ ಐ ಡೋಂಟ್ ಥಿಂಕ್ ದಟ್ ಇಸ್ ಜಸ್ಟ್ ಮೀ. ಐ ಥಿಂಕ್ ಇಟ್ಸ್ ಮೆನಿ ಪೀಪಲ್ ಹಿಯರ್, ತುಂಬ ಜನ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಏನು ಮಾಡಿದೆ, ಹೇಗೆ ರೂಪಿಸಿದೆ, ಅದ್ರ ಮೇಲೆ ಅದು ಸಹಜವಾಗುತ್ತೆ. ನನಗೆ ಆ್ಯಕ್ಚುಲಿ ಏನೇ ಕಷ್ಟ ಬಂದಿರ್ಬೋದು, ಬಟ್ ಭಾಳ ಸರಳವಾಗಿ ಬಂದಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಮೈ ಫ್ಯಾಮಿಲಿ ವಾಸ್ ದೇ. ಆ್ಯಂಡ್ ಅವ್ರು ಯಾವತ್ತೂ ನನ್ನನ್ನು ವೀಕ್ ಆಗಕ್ಕೆ ಬಿಟ್ಟೇ ಇಲ್ಲ. ಅಂದಮೇಲೆ ಐ ಥಿಂಕ್ ಐ ಆಮ್ ಅ ಮೇಜರ್ ಪಾರ್ಟ್ ಆಫ್ ದ್ಯಾಟ್ ಪಾರ್ಟ್ ಕಮ್ಸ್ ಫ್ರಮ್ ದೇರ್. ನಮ್ಮ ಪರ್ಸ್ನಾಲಿಟಿ ಮೇಲೆ ನಮ್ಮ ಕುಟುಂಬದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ. ತಾಯಿ ಎಸ್ಪೆಷಲಿ ಸುದೀಪ್ ಸರ್, ನಿಮ್ಮ ತಾಯಿಯ ಪ್ರಭಾವ, ಅವರ ವ್ಯಕ್ತಿತ್ವ ನಿಮ್ಮ ಮೇಲೆ ಎಷ್ಟು ರಿಫ್ಲೆಕ್ಟ್ ಆಗಿದೆ? ನಿಮ್ಮ ತಾಯಿಯ ವ್ಯಕ್ತಿತ್ವದಲ್ಲಿ ಏನನ್ನು ಕ್ಯಾರಿ ಮಾಡಿದ್ದೀರಾ, ಇನ್ನೂ ಏನನ್ನು ಕ್ಯಾರಿ ಮಾಡಬೇಕು ಅಂತಿದ್ದೀರಿ? ನಮ್ಮ ತಾಯಿ ವ್ಯಕ್ತಿತ್ವ ನಮ್ಮ ಇಡೀ ಫ್ಯಾಮಿಲಿ ಮೇಲೆ ಇದೆ, ನಮ್ಮ ಮೇಲಲ್ಲ.
ತುಂಬ ನಮ್ಮ ಅಪ್ಪನ ಸೈಡ್ ಇರ್ಬೋದು, ನಮ್ಮ ಅವ್ರ ಸೈಡೇ ಇರ್ಬೋದು. ಐ ಥಿಂಕ್ ಶಿ ಈಸ್ ಒನ್ ವಂಡರ್ಫುಲ್ ಲೇಡಿ. ನಮ್ಮಲ್ಲಿ ಎಲ್ಲರಿಗೂ ಕೈಯಲ್ಲಿ ಸ್ವಲ್ಪ ಧಾರಾಳತೆ ಇದೆ. ಇವತ್ತು ಏನಿದ್ರು ಕೊಡ್ತೀವಿ, ಮಾಡಬೇಕು ಏನಾರು ಇದೆ ಅಂದರೆ ಐ ಥಿಂಕ್ ಅದು ಅಲ್ಲಿಂದಾನೇ ಬಂದಿರೋದು. ಅವ್ರನ್ನ ನೋಡ್ತಾ ಇದ್ವಿ ನಾವು. ಸೊ ಅವರು ತಟ್ಟೆ ಒಳಗೆ ಎಷ್ಟು ಅನ್ನ ಇದೆಯೋ ಅದರಲ್ಲಿ ಹಂಚ್ಕೋತಾ ಇರಲಿಲ್ಲ. ಅರ್ಥ ಆಯ್ತು? ಅದಕ್ಕಿಂತ ಜಾಸ್ತಿ ಹಂಚ್ಕೊಳ್ಳೋರು, ಉಳಿದ್ರೆ ತಿನ್ನೋರು. ಸೊ ಆ ಥರ ಸ್ವಭಾವ ಇರ್ಬೇಕಾದ್ರೆ ಐ ಥಿಂಕ್ ಎವ್ರಿಥಿಂಗ್ ಬಂದಿರೋದು ಅಲ್ಲಿಂದನೇ. ಅವರ ಪ್ರಭಾವ ನನ್ನ ಮೇಲೆ ಮಾತ್ರ ಅಲ್ಲ, ತುಂಬ ಜನದ ಮೇಲೆ ಬೀರಿದೆ. ಆ್ಯಂಡ್ ಅದು ನಾವು ನೋಡ್ತಾ ಇರ್ತೀವಿ. ನಮ್ಮ ಮನೆ ಗೇಟ್ ಯಾವಾಗಲೂ ಓಪನ್ ಇರೋದು. ಬಿಕಾಸ್ ಪ್ರತಿಯೊಬ್ಬರು ಅವ್ರು ಇರೋ ತನಕ ಬರ್ತಾನೆ ಇರೋರು, ಊಟ ಮಾಡ್ತಾನೆ ಇರೋರು, ಕಾಲ ಕಳೀತಾನೆ ಇರೋರು. ತುಂಬ ಸರೋಜಮ್ಮ ನಡೀತಾನೆ ಇರೋದು ಯಾವಾಗಲೂ. ಸೊ ಐ ಗೆಸ್ ಆ ಅಟ್ಮಾಸ್ಫಿಯರಲ್ಲಿ ನಾವು ಬೆಳೆದವರಿಗೆ ವಿ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಸೊ ಅದೊಂದೇ ಹೇಳ್ಕೊಟ್ಟಿರೋದು ನಮಗವರು. ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಲರ್ನ್ ಮ್ಯಾಮ್. ವೆರಿ ನೈಸ್. ನಿಮ್ಮ ಎರಡನೇ ಕುಟುಂಬದ ಬಗ್ಗೆ ಮಾತನಾಡ್ತೀನಿ, ಸಿನಿಮಾ ಪ್ರಪಂಚ. ಸುದೀಪ್ ಸರ್, ನಮಗೆಲ್ಲರಿಗೂ ಗೊತ್ತು ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಸಿನಿ ತಾರೆಯರು ಕೂಡ ಅಂತ ಹೇಳಿ. ನಾವು ಸಿನಿಮಾ ಸಂಸ್ಕೃತಿ, ಈ ನಾಡಿನ ಸಂಸ್ಕೃತಿಯನ್ನು ರಿಫ್ಲೆಕ್ಟ್ ಮಾಡೋ ಸಿನಿಮಾಗಳು ಬರಬೇಕು ಅಂತ ಚರ್ಚೆ ಮಾಡ್ತೀವಿ. ಎಟ್ ಅಗೇನ್ ಸಿನಿಮಾ ಇಸ್ ಆಲ್ಸೋ ಅ ಬಿಸ್ನೆಸ್. ಹೀಗಾಗಿ ನಮಗೆ ಕಮರ್ಷಿಯಲ್ ಸಿನಿಮಾಗಳು ಬೇಕು, ಮಾಸ್ ಸಿನಿಮಾಗಳು ಬೇಕು ಅನ್ನೋ ನಿರೀಕ್ಷೆ ಕೂಡ ಇದೆ. ಈ ಬ್ಯಾಲೆನ್ಸ್ನ ತರೋದು, ಒಂದು ನಾಡಿನ ಸಂಸ್ಕೃತಿಯನ್ನು ರಿಫ್ಲೆಕ್ಟ್ ಮಾಡ್ತಾ ಜೊತೆಗೆ ಮಾಸ್ ಆಡಿಯನ್ಸನ್ನು ಕೂಡ ಮೆಚ್ಚಿಸುವಂಥ ಸಿನಿಮಾ ಮಾಡೋದು ನಿಜಕ್ಕೂ ಕಷ್ಟ ಇದೆಯಾ? ಇದಕ್ಕೆ ನಾನೀಗ ಇಮೋಷ್ನಲ್ ಆಗಿ ಉತ್ತರ ಕೊಡಲ್ಲ, ಪ್ರಾಕ್ಟಿಕಲ್ ಆಗಿ ಉತ್ತರ ಕೊಡಬೇಕು, ನೀವು ಹೇಳಿ. ಬೋತ್. ನೋ ಯು ಚೂಸ್ ಒನ್. ಪ್ರಾಬಬ್ಲಿ ಇಮೋಷನಲ್. ಇಮೋಷ್ನಲ್, ಹೌದಮ್ಮ, ಅದನ್ನ ಬಿಟ್ಟು ನಾವು ಮಾಡಲೇಬಾರ್ದು. ನಾವು ದ ಪ್ರಾಕ್ಟಿಕಲ್. ಅಂದರೆ ನಮ್ಮ ದುಡ್ಡು ಹೋಗ್ತಾ ಇದ್ರೂ ಪರವಾಗಿಲ್ಲ, ಮನೆ ಮಠ ಹೋಗ್ತಾ ಇದ್ರೂ ಪರವಾಗಿಲ್ಲ, ಎಲ್ಲರನ್ನ ಉದ್ಧಾರ ಮಾಡೋ ರೆಸ್ಪಾನ್ಸಿಬಿಲಿಟಿಯೇ ನಮ್ಮದು. ಹಂಗಂದ್ಮೇಲೆ ನಾಳೆ ನೀವು ವಾಹಿನಿಯಲ್ಲಿ ಕೂಡ ಯಾರ್ದು ಕೆಟ್ಟದ್ದು ಹೇಳಬಾರ್ದು, ನಾಡಿನ ಬಗ್ಗೆ ಹೇಳಬಾರ್ದು, ಎಲ್ಲರಿಗೂ ಒಳ್ಳೇದೇ ಮಾಡಬೇಕು. ನೀವು ಮಾಡ್ತೀರಾ? ನಾವು ಪ್ರಾಕ್ಟಿಕಲ್. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ಎವ್ರಿ ಸಿನಿಮಾ ಸ್ಟೋರಿ ಟೆಲ್ಲಿಂಗ್ ಈಸ್ ಅ ಪ್ಯಾಷನ್. ಓಕೆ, ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕತೆ ಬರೆಯೋಕ್ಕೆ ಹೋದಾಗ ಒಂದು ಪೆನ್ ಬೇಕು, ಒಂದು ಪೇಪರ್ ಬೇಕು ಅಷ್ಟೇ. ಅದು ಇಮೋಷ್ನಲ್ ಬ್ಯಾಲೆನ್ಸ್ ಅಂದ್ಕೊಳ್ಳೋಣ. ಅದು ಪ್ರಿಂಟ್ ಆಗಿ ಎಲ್ಲೋ ಹೋಗಬೇಕು ಅಂದರೆ ದೇರ್ ಕಮ್ಸ್ ಫಿನಾನ್ಸ್, ದೇ ಕಮ್ಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಅಲ್ಲಿ ಒಬ್ಬ ಇನ್ವೆಸ್ಟರ್ ಬೇಕಾಗ್ತಾರೆ, ಇನ್ವೆಸ್ಟರ್ ಬಂದರೆ ಬಿಸ್ನೆಸ್ ನೋಡ್ತಾರೆ, ಬಿಸ್ನೆಸ್ ಆಗಿಲ್ಲ ಅಂತಂದರೆ ಬುಕ್ ಪ್ರಿಂಟ್ ಆಗಲ್ಲ, ಬುಕ್ ಪ್ರಿಂಟ್ ಆಗಿಲ್ಲ ಅಂದರೆ ಅವ್ರಿಗೆ ಇನ್ನೊಂದು ಕತೆ ಬರೆಯೋಕ್ಕಾಗಲ್ಲ. ಸಿನಿಮಾದಲ್ಲಿ ಒಂದು ಪ್ಯಾಷನ್ನ ಹಾಗೂ ರೆಸ್ಪಾನ್ಸಿಬಿಲಿಟಿ ಆಫ್ ಫಿನಾನ್ಸ್, ಡೋಂಟ್ ಪ್ಲೀಸ್ ಮಿಕ್ಸ್ ಇಟ್. ಓಕೆ, ಅಲ್ಲಿ ಏನೇ ಇವಾಗ ಈ ಡೋಂಟ್ ಗೆಟ್ ಮೀ ರಾಂಗ್, ಬಟ್ ಇಷ್ಟು ದೊಡ್ಡ ಹೋಟೆಲ್ ಇದೆ, ಇಲ್ಲಿ ಇಷ್ಟು ದೊಡ್ಡ ಹೋಟೆಲ್ ಇದೆಯಲ್ಲ, ಅವ್ರಿಗೇನು ಮಾಡ್ಬೋದಲ್ಲ ಅಂತ ಈ ಗೇಟ್ ಓಪನ್ ಮಾಡಿದ್ರೆ ಅವ್ರು ಬದುಕೋಕ್ಕಾಗುತ್ತಾ ಫ್ರೀ ಆಗಿರೋಕ್ಕೆ? ಇಟ್ ವೋಂಟ್ ಬಿ ಪಾಸಿಬಲ್. ಸಿನಿಮಾ, ಯು ಸೆಡ್ ಒನ್ ಥಿಂಗ್, ಇಟ್ ಇಸ್ ಬಿಸ್ನೆಸ್, ಎಸ್. ಅದ್ರ ಒಳಗಡೆ ನಾವು ಏನು ಒಳ್ಳೇದು ಮಾಡೋಕ್ಕಾಗತ್ತೆ, ಅದ್ರ ಒಳಗಡೆ ನಾವೇನು ಹೇಳ್ಕೊಡೋಕ್ಕಾಗತ್ತೆ, ನಮ್ಮ ಸೀಮಿತದಲ್ಲಿ ನಾವು ಏನೆಲ್ಲ ಮಾಡೋಕ್ಕಾಗತ್ತೆ ಅಷ್ಟು ಚಿತ್ರರಂಗದಲ್ಲಿರೋ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಅದು ಹೊರತುಪಟ್ಟು ನಿಮಗೆ ನಿಮ್ಮ ಸಿನಿಮಾ ವ್ಯಾಪಾರ ಆಗ್ತಾಯಿಲ್ಲ, ದುಡ್ಡು ವಾಪಸ್ ಬರ್ತಾ ಇಲ್ಲ ಅಂದಮೇಲೆ ನೆಕ್ಸ್ಟು ನೀವು ಮನೇಲಿರೋ ಕಾರು, ಮನೆ, ಮಠ ಎಲ್ಲ ಮಾರ್ಕೊಬೇಕಾಗತ್ತೆ. ದಟ್ ಈಸ್ ಫಾರ್ ಮೀ ಇಟ್ಸ್ ನಾಟ್ ಸ್ಮಾರ್ಟ್ನೆಸ್ ಆರ್ ಇಂಟೆಲಿಜೆನ್ಸ್. ಕರೆಕ್ಟ್? ಫಾರ್ ಎಕ್ಸಾಂಪಲ್, ಇಮೋಷ್ನಲ್ ನೀವು ಹೇಳಿದ್ರಿ, ಮನೆ ಒಳಗೆ ಒಂದು ಮಗುಗೆ ನಿದ್ದೆ ಮಾಡಿಸ್ಬೇಕಾದ್ರೆ ಮಗುಗೆ ಬೇಕಾಗಿರೋ ಕತೆ ಹೇಳ್ತೀರಾ, ಇಲ್ಲ ನೀವೇನು ಹೇಳ್ಬೇಕು ಅದನ್ನು ಹೇಳ್ಕೊತೀರಾ ಇಮೋಷ್ನಲ್ ಆಗಿ? ಅಷ್ಟೇ. ಅಲ್ಲಿ ಒಳಗಡೆ ಕೂತಿರೋ, ಥಿಯೇಟ್ರ್ ಒಳಗಡೆ ಕೂತಿರೋ ಪ್ರತಿಯೊಬ್ಬರು ವೀಕ್ಷಕರು ಮಕ್ಕಳಿದ್ದಂಗೆ, ಅವ್ರಿಗೆ ಏನು ಬೇಕೋ ಆ ಕತೆ ನಾವು ಹೇಳಬೇಕು. ದಟ್ ಈಸ್ ಇಮೋಷ್ನಲ್ ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಪ್ರತಿಯೊಂದು ಕತೆಗೂ ದುಡ್ಡು ಬೇಕಾಗುತ್ತೆ, ದುಡ್ಡು ಬರಬೇಕಾದ್ರೆ ಇನ್ವೆಸ್ಟರ್ಸ್ ಬರಬೇಕಾಗುತ್ತೆ, ಇನ್ವೆಸ್ಟರ್ಸ್ ಬಂದಾಗ ಅವ್ರನ್ನ ಕಾಪಾಡೋದು ನಮಗೆ ಬೇಕಾಗಿರುತ್ತೆ. ಎಲ್ಲದಕ್ಕಿಂತ ಹೊರತುಪಡಿಸಿ ನಾವು ನೀವು ಮಾತಾಡೋದಲ್ಲ. ಒಂದು ಚಿತ್ರಮಂದಿರದಲ್ಲಿ ಸಿನಿಮಾ ಯಾಕೆ ಚೆನ್ನಾಗಿ ಹೋಯಿತು ವೀಕ್ಷಕರಿಗೆ ಕೇಳಿ, ವೀಕ್ಷಕರು ಕ್ಲೀನಾಗಿ ಹೇಳ್ತಾರೆ, ನಮಗೆ ಇಷ್ಟ ಆಯಿತು. ಇಟ್ಸ್ ಆ್ಯಸ್ ಸಿಂಪಲ್. ನೀವು ಈ ಕಾಂಪ್ಲಿಕೇಟೆಡ್ ಆನ್ಸರ್ಸ್ ಕೊಡೋಕ್ಕೆ ಹೋದಾಗ ನಾವು ಇಮೋಷ್ನಲ್ ಮಾಡಬೇಕಾ? ನಾಡಿನ ಸಂಸ್ಕೃತಿ ಎತ್ತಿ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ರೀತಿ ಇದೆ. ಸಿನಿಮಾ ಒಂದೇ ಅದಕ್ಕೆ ಜವಾಬ್ದಾರರಲ್ಲ. ಸಿನಿಮಾ ಇಸ್ ಅ ಪಾರ್ಟ್, ಎ ಸ್ಮಾಲ್ ಪಾರ್ಟ್ ಆಫ್ ದಿಸ್ ವರ್ಲ್ಡ್, ಬಟ್ ಲಾರ್ಜ್ಲಿ ಪೆನಿಟ್ರೇಟೆಡ್, ಸಿಂಪಲ್. ಸೊ ಡೋಂಟ್ ಮೇಕ್ ಎವ್ರಿಥಿಂಗ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಸಿನಿಮಾ. ಎಲ್ಲರೂ ಹಂಚ್ಕೊಳ್ಳಿ, ಬಾಳೋಣ, ಬದುಕೋಣ. ಮೂರನೇ ಕುಟುಂಬದ ಬಗ್ಗೆ, ನಿಮ್ಮ ಫ್ಯಾನ್ಗಳು. ಒಬ್ಬ ನಟ, ಸ್ಟಾರ್ ನಟ ಆಗಬೇಕು ಅಂತಂದರೆ ಫ್ಯಾನ್ ಬೇಸ್ ಬೇಕು, ಫ್ಯಾನ್ಗಳ ಸಪೋರ್ಟ್ ಕೂಡ ಬೇಕು. ಬಟ್ ಆ ಫ್ಯಾನ್ಗಳಿಗೂ ಕೂಡ ಒಂದು ಕಲ್ಚರ್ ಇರಬೇಕಾ ಅಂಥೇಳಿ ಯಾಕೆ ಹೇಳ್ತೀನಿ ಅಂತಂದರೆ, ಇತ್ತೀಚಿನ ಈ ಫ್ಯಾನ್ ಫೈಟ್ಗಳನ್ನ ನೋಡಿದಾಗ ನಿಮಗೂ ಅನಿಸಿರುತ್ತೆ, ಫ್ಯಾನ್ ಇದ್ದರೆ, ಅಂದರೆ ಅಭಿಮಾನಿಗಳು ಅಂತಿದ್ದರೆ ಅದು ಆ ನಟನ ವ್ಯಕ್ತಿತ್ವವನ್ನು ಮತ್ತಷ್ಟು ಎತ್ತರಗೊಳಿಸೋ ರೀತಿಯಲ್ಲಿ ಅಥವಾ ಆತನ ವರ್ಚಸ್ಸನ್ನು ಮತ್ತಷ್ಟು ಹೈಟನ್ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಏನಾದರೂ ಅನಿಸುತ್ತಾ? ನಾವು ಸಿನಿಮಾ ಮಾಡಬೇಕಾದ್ರೆ ಫ್ಯಾನ್ಸ್ನ ಸಂಪಾದಿಸಬೇಕು ಅಂತ ಹೊರತು ಹೇಳಿದ್ವಿ ಅಂದ್ಕೊಂಡು ಹೊರತು
ಇದೇ ಕ್ಯಾಟಗರಿ ಬೇಕು, ಇಷ್ಟೇ ಓದಿರಬೇಕು, ಅವ್ರಿಗೆ ಇಷ್ಟೇ ಮದುವೆ ಆಗಿರಬೇಕು, ಇಷ್ಟೇ ಮಕ್ಕಳಾಗಿರ್ಬೇಕು, ಇವೆಲ್ಲ ಹೇಳೋಕ್ಕಾಗತ್ತಾ? ಫ್ಯಾನ್ಸ್ ಬೇಕಷ್ಟೇ ನಮಗೆ. ಫ್ಯಾನ್ಸ್ ಬೇಕು ಅಂದಾಗ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿ ಫ್ಯಾನ್ಸ್ ಸಂಪಾದಿಸ್ತೀವಿ. ಫ್ಯಾನ್ಸಲ್ಲಿ ಭಿನ್ನಾಭಿಪ್ರಾಯಗಳಿರ್ತಾರೆ, ನಾನಾ ರೀತಿಯಾದಂಥ ಗಲಾಟೆಗಳಿರ್ತವೆ. ಒಂದು ತಿಳ್ಕೊಳ್ಳಿ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪ್ರತಿ ಊರಿಗೆ ಹೋದ್ರೂ ಒಂದು ಗಲಾಟೆ ಇರುತ್ತೆ. ಹಾಗಂತ ಯಾವತ್ತೂ ರಾಜ್ಯದೊಳಗಡೆ ರಾಷ್ಟ್ರದೊಳಗಡೆ ಯುದ್ಧ ನಡೆದಿಲ್ಲ. There has never been wars because of small debates and arguments. For as long as social media is there, there will always be missiles. But not every missile is very destructive, so don't bother. It's okay. It's okay. ಎಲ್ಲರದ್ದು ಗಲಾಟೆಗಳು ನಡೀತಾ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಆದಷ್ಟು ಹೋಗ್ತಾ ಇರೋಣ ಮುಂದೆ. ಇವಾಗ ಕಲ್ಚರ್ ಅಂತ ನೀವೇನು ಹೇಳಿದ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ನೀವು ಹೋಗಿ ಏನೇನು ಹೇಳ್ಕೊಡ್ತೀರಿ. ಸಪೋಸ್ ಅಲ್ಲೊಂದು ಏನೋ ನಡೀತಾ ಇದೆ, ಎಲ್ಲಿ ಸೀರಿಯಸ್ ಆಗುತ್ತೆ ಮ್ಯಾಟರ್ ಅಂದರೆ, ಎಲ್ಲೋ ಒಂದು ಕಡೆ ದೊಡ್ಡದಾಗಿ ಅನಾಹುತ ಆಗಿ, ಯಾರ್ದೋ ಜೀವನ ಹಾಳಾಗಿ, ಯಾರ್ದೋ ಮನೆ ಮಠ ಎಲ್ಲ ಉದುರೋಗಿ, ಯಾರ್ದೋ ಜೀವನೇ ಹೊರಟೋದ್ರೆ ಆವಾಗ ಎಲ್ಲೋ ಒಂದು ಕಡೆ ಸೀರಿಯಸ್ನೆಸ್ ಬರ್ತವೆ. ಬಟ್ ದೀಸ್ ಕೈಂಡ್ ಆಫ್ ಡಿಬೇಟ್ಸ್ ಆರ್ ಆಲ್ವೇಸ್ ದೇರ್. ಯು ಕಾಂಟ್ ಹೆಲ್ಪ್ ಇಟ್. ನೀವು ಕಲ್ಚರ್ ಹೇಳ್ತೀರಿ, ನಿಮ್ಮಲ್ಲೇ ವಾಹಿನಿಗಳಲ್ಲೇ ಒಂದು ಡಿಬೇಟ್ ಅಂತ ಕೂರಿಸ್ಕೊಂಡ್ರೆ ನಮ್ಮ ಚಂದ್ರ ಚಕ್ರವರ್ತಿನ ಕರ್ಕೊಂಡೋಗಿ ಕೂರಿಸ್ತೀರಾ, ಅವ್ರು ಮಾತಾಡಬೇಕು ಅಂತ ಇನ್ನೊಬ್ಬರನ್ನ ಕೂರಿಸ್ತೀರಾ. ನೀವು ಚಕ್ರವರ್ತಿನ ಕೂರಿಸ್ತಾರೆ, ಆ ಕಡೆ ಇನ್ನೊಬ್ಬನ ಕಣ್ಣು ಕೂರಿಸ್ತಾರೆ. ಆ್ಯಕ್ಚುಲಿ ನೀವೆಲ್ಲ ಗೊತ್ತೇ ಇಲ್ಲ, ನಿಮ್ಮ ಡಿಬೇಟ್ನ ನಾವು ವಾಲ್ಯೂಮ್ ಕಮ್ಮಿ ಮಾಡಿ ನೋಡ್ತಾ ಇರ್ತೀವಿ. ಏನು ನಡೀತಾ ಇದೆ, ಇಷ್ಟು ಗಲಾಟೆ ಮಾಡ್ಕೊತಾ ಇದ್ದಾರಲ್ಲ ಇವರೆಲ್ಲ ಅಂದ್ಬಿಟ್ಟು ಅಂತ. ಆ್ಯಂಡ್ ಸಿ ನಾವು, ಆಸ್ ಐ ಆಮ್ ಸೇಯಿಂಗ್, ಯು ಹ್ಯಾವ್ ಟು ಡೂ ವಾಟ್ ಯು ಹ್ಯಾವ್ ಟು ಡೂ. ಫ್ಯಾನ್ಸ್ ವಿಲ್ ಡೂ ವಾಟ್ ದೇ ಹ್ಯಾವ್ ಟು ಡೂ. ಈ ವಿ ಡೂ ವಾಟ್ ವಿ ಹ್ಯಾವ್ ಟು ಡೂ. ಶೋರ್ ಸರ್. ಈ ಕಾರ್ಯಕ್ರಮದ ಉದ್ದೇಶನೇ ಎಲ್ಲರ ಓರೆಕೋರೆಗಳು ಕೂಡ ಆಚೆ ಬರಬೇಕು, ಎಲ್ಲೆಲ್ಲಿ ತಪ್ಪಿದೆ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಆಗಬೇಕು ಅಂತ ಹೇಳಿ ನಾವು ಕೂಡ, ಅಂದರೆ ಮಾಧ್ಯಮ ಕೂಡ ಇದರಿಂದ ಕಲಿಯೋ. No. I will, by saying this, ma'am, don't get me wrong. I never said you're wrong. None of you are wrong. ನೀವು ಚಾನಲಲ್ಲಿ ಇರಬೇಕಾದ್ರೆ ಡಿಬೇಟ್ಸ್ ನಡೀಲೇಬೇಕು. ನೀವು ಯಾವಾಗ ಡಿಬೇಟ್ ನಡೆಸ್ತೀರಾ ಅಂದರೆ, ನೀವು ಹೇಳಿದ್ದೆ ಸತ್ಯ ಅಲ್ಲ, ಬಟ್ ಒಂದು ಡಿಬೇಟ್ ನಡೀಲಿ. ಲೆಟ್ ಎವ್ರಿ ಕೈಂಡ್ ಆಫ್ ಒಪಿನಿಯನ್ ಫ್ಲೋಟ್ ಔಟ್ ಇಸ್ ವಾಟ್ ಇಸ್ ಕಾಲ್ಡ್ ಅ ಡಿಬೇಟ್. ಹಾಗೆಯೇ ಏನಾಗುತ್ತೆ, ನೀವು ವಾಹಿನಿಯಲ್ಲಿ ಕೂತಿರೋದ್ರಿಂದ ನಿಮ್ಮ ಮಾತಲ್ಲಿ ಕಲ್ಚರ್ ಇರುತ್ತಮ್ಮ. ಅಲ್ಲಿ ಸ್ವಲ್ಪ ಗ್ರಾಮರ್ ಪ್ರಾಬ್ಲಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಬಟ್ ದಟ್ಸ್ ಓಕೆನು. ಸಿ, ಹೌ ಲಾಂಗ್ ನೀವೆಲ್ಲ ಕಡೆ ಹೋಗಿ ಎಲ್ಲರನ್ನೂ ಕರೆಕ್ಟ್ ಮಾಡ್ತಾ ಇರೋಕ್ಕಾಗುತ್ತೆ? ಯು ಟೆಲ್ ಮಿ ದ್ಯಾಟ್. ನೀವು ಹಿಂಗೆ ನೋಡೋಷ್ಟ್ರೊಳಗೆ, ಇವಾಗ ನೀವು ನನ್ನ VT ಹಾಕಿದಾಗ ಸಡನ್ನಾಗಿ ಅನ್ನಿಸ್ತದೆ, ಇದೇನು ಹುಚ್ಚ ಸಿನಿಮಾ ಮೊನ್ನೆ ಮಾಡ್ದಂಗೆ ಇದೆಯಲ್ಲ ಹಾಡಿದ್ದು, ಆಲ್ರೆಡಿ ಇಷ್ಟು ವರ್ಷ ಆಗೋಯ್ತಾ ಅಂತ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಟೈಮ್ ಇಸ್ ಸ್ಲಿಪ್ಪಿಂಗ್ ಅವೇ ಸೋ ಮಚ್. ಪ್ರತಿಯೊಂದು ರೋಡಲ್ಲೂ ಒಂದು ರೋಡ್ ಹಂಪ್ ಹತ್ರ ನಿಂತು ನೀನು ಯಾಕಿದೆಯಾ ಅಲ್ಲಿ, ಯಾಕೆ ಗಲಾಟೆ ಅಂತ ಬಂದರೆ, ಎವ್ರಿಥಿಂಗ್ ಇಸ್ ಗೋನ್ ಎಫೆಕ್ಟ್ ಯು. ಮೂವ್ ಆನ್. ಐ ಥಿಂಕ್ ಯು ಶುಡ್ ಆಲ್ ಮೂವ್ ಆನ್. ಲೆಟ್ ಪೀಪಲ್ ಡೂ ವಾಟ್ ದೇ ಆರ್ ವಿಲ್ಲಿಂಗ್ ಟು ಡೂ. ದಟ್ಸ್ ವೈ ನಾನು ನನ್ನ ಆನ್ಸರ್ ಹೇಳ್ತೀನಮ್ಮ. ಐಮ್ ನಾಟ್ ಸೇಯಿಂಗ್ ದಟ್ ಇಟ್ಸ್ ರೈಟ್ ಥಿಂಗ್ ಟು ಡೂ, ಬಟ್ ಐ ಥಿಂಕ್ ನೀವು ಮೈಕ್ರೋಸ್ಕೋಪಿಗೆ ಝೂಮ್ ಹಾಕ್ಕೊಂಡು ಹುಡ್ಕೊಂಡು ಪ್ರತಿಯೊಬ್ಬರನ್ನು ಕರೆಕ್ಟ್ ಮಾಡೋಕ್ಕೆ ಖಂಡಿತ ನೀವು ಹುಟ್ಟಿಲ್ಲ, ನಾನು ಹುಟ್ಟಿಲ್ಲ. ಐ ಥಿಂಕ್ ಬಿಲ್ಡಿಂಗ್ ಅ ಕಲ್ಚರ್, building a personality is a self-responsibility. If you want to be a good human, if you want, ನೀವು ಒಂದು ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ನಾಗರಿಕನಾಗಬೇಕು, ಒಂದು ಒಳ್ಳೆ ಗಂಡ ಆಗಬೇಕು, ಒಂದು ಒಳ್ಳೆ ತಂದೆ ಆಗಬೇಕು, ಅಣ್ಣ ಆಗಬೇಕು, ಒಬ್ಬ ಸ್ನೇಹಿತ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕವಾದಂಥ ಎಫರ್ಟ್ ಇರಬೇಕು ಹೊರತು ಇನ್ನೊಬ್ರು ಹೇಳ್ಕೊಟ್ಟು ಬರಲ್ಲ. ಒಪ್ತೀರಾ? ಇದು ಒಪ್ತೀರಾ? ಏನು ವಾಯ್ಸೇ ಇಲ್ಲ ಯಾರಿಗೂ? ಈ ವೇದಿಕೆ ಕಾರ್ಯಕ್ರಮದ ಟೈಟಲ್ ಸಲುವಾಗಿ ಒಂದು 3 ಗಂಭೀರ ಪ್ರಶ್ನೆ. ನಂಗೆ ಗೊತ್ತಿಲ್ಲ, ಇರೋದ್ರಲ್ಲಿ ಮೋರ್ ದೆನ್ 50% ಯಂಗ್ ಆಡಿಯನ್ಸ್ ಇದ್ದಾರೆ. ಹಾಗೆ ಸುದೀಪ್ ಅವ್ರ ಆಡಿಯನ್ಸು ಇಂಥ ಹೆವಿ ಪ್ರಶ್ನೆಗಿಂತ ಬೇಕಾದ ಕೇಳಿ ಮೇಡಮ್ ಅಂತ ಕೇಳ್ತಿರ್ತೀರಿ. $1 ಮಿಲಿಯನ್ ಪ್ರಶ್ನೆ, ಬಹುಶಃ ಕೌನ್ ಬನೇಗಾ ಕರೋಡ್ಪತಿ ಆದರೆ ಮತ್ತೆ ಅದೇ ಪ್ರಶ್ನೆ ಇಡ್ತಾರೆ. ಬಿಗ್ ಬಾಸ್ ಸೀಸನ್ 12 ಹೋಸ್ಟ್ ಮಾಡ್ತಿದ್ದೀರಾ ಇಲ್ವಾ ಹೇಳ್ಬಿಡಿ ಸರ್. ಈ ಪ್ರಶ್ನೆ ಬೇಕಿತ್ತಲ್ವಾ? ಅಲ್ಲ ರೀ, ನೀವು ಯಾವುದೋ CM ಟಾಪಿಕ್ ತೆಗೆದ್ರಿ, ಅದೇ ಒಂದು ಕೈ ನೋಡ್ಬಿಡೋಣ ಅಂದೆ. ಇದೆಲ್ಲ ಕ್ವೆಶ್ಚನ್ನೇ ಅಲ್ಲ. ಸಿ, ದೇರ್ ಇಸ್ ಲಾಟ್ ಆಫ್ ಕ್ವೆಶ್ಚನ್ಸ್, ಲಾಟ್ ಆಫ್ ಡಿಬೇಟ್ಸ್ ಆ್ಯಂಡ್ ಲಾಟ್ ಆಫ್ ಸ್ಪೆಕ್ಯುಲೇಷನ್ಸ್. ಯಾವ ವೇದಿಕೆಯಲ್ಲಿ ಉತ್ತರಗಳು ಸಮೇತ ಅದನ್ನು ನಾನು ಹೇಳ್ತೀನೋ, ಯಾಕೆ, ಏನೇನಾಯಿತು, ಯಾಕೆ ಅಂತ, ಅದಕ್ಕೊಂದು ಕರೆಕ್ಟಾಗಿರೋಂಥ ಬಿಗಿನಿಂಗು ಸಿಗುತ್ತೆ, ಒಂದು ಎಂಡಿಂಗು ಸಿಗುತ್ತೆ. ಇವತ್ತು ನಾನು ನಿಮಗೆ ಏನೇ ಮಾಡೋಕ್ಕೆ ಹೋದ್ರು, ಮಾತಾಡೋಕ್ಕೆ ಹೋದ್ರು, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹಾಫ್ ಬೇಕ್ಡ್ ಟಾಪಿಕ್. So I might as well talk about something which I'm very clear about. ಸೊ ಅರ್ಧ ಉತ್ತರ ಸಿಕ್ತು, ಬಟ್ ಸ್ಟಿಲ್ ಇನ್ನೊಂಚೂರು ಕೆತ್ಕೋ ಪ್ರಯತ್ನ ಮಾಡ್ತೀನಿ. ಸುದೀಪ್ ಸರ್ ಪರ್ಮಿಷನ್ ಮಾಡಿ. ನಾನು ಮನೆಯಿಂದ ಹೊರಟಾಗಲೇ ತುಂಬ ರೆಡಿಯಾಗಿ ಬಂದಿದ್ದೀನಿ.
ಹಾಗಾದ್ರೆ ನನ್ನ ಕೆಲಸ ಕಷ್ಟ ಆಯಿತು. ಇಲ್ಲ ಏನೋ ಸ್ವಲ್ಪ ಕಂಡೀಷನ್ ಇದು ಎಟ್ಟಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು, ಐ ಡೋಂಟ್ ನೋ ಹೌ ಮಚ್ ಇಟ್ ಇಸ್ ಟ್ರೂ. ಕಂಡೀಷನ್ ಅಪ್ಲೈ ಮಾಡಿದ್ದಾರೆ ಸುದೀಪ್ ಅವರು, ಅದರಲ್ಲೂ ಕನ್ನಡಕ್ಕೆ ಆದ್ಯತೆ, ವಿಚ್ ಇಸ್ ಆ್ಯಕ್ಚುಲಿ ನಮಗೆಲ್ಲ ಕನ್ನಡಿಗರಿಗೆ ಖುಷಿಯಾದ ವಿಚಾರ, ಅದು ನಿಜಾನೇ ಆಗಿದ್ರೆ. ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ. ಸುದೀಪ್ ಸರ್, ಬಹುಶಃ ಒಂದು ಕಾರ್ಪೊರೇಟ್ ಚಾನಲಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇರೋ ಈವೆಂಟಲ್ಲಿ ಕನ್ನಡ ಬೇಕು ಅಂತ ಕೇಳೋಕೆ ಆ ಛಾತಿ ಇರೋದು ಬಹುಶಃ ನಿಮಗೆ ಮಾತ್ರ ಅಂತ ಅನ್ಕೊಳ್ತೀನಿ. ಈ ಡಿಮ್ಯಾಂಡ್ ಬಂದಿದ್ರೆ ಇಡೀ ಕನ್ನಡಿಗರು ಖುಷಿ ಪಡ್ತಾರೆ, ಇದು ನಿಜಾನಾ? ನನಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಎಲ್ಲ ಸ್ಪೆಕ್ಯುಲೇಷನ್ ಹೌದಮ್ಮ, ಕರೆಕ್ಟ್. ನೀವು ಹೇಳಿದ್ದೆ ಕರೆಕ್ಟು, ಅದೇ ರೈಟ್. ಇದ್ರ ಮೇಲೆ ಯಾಕೆ ಬೇಕು ಇವಾಗ? ನೀವೆಲ್ಲ ಡಿಸೈಡ್ ಮಾಡಿ ಹಾಕಾದ್ಮೇಲೆ ಇವತ್ತು ನನ್ನ ಯಾರೂ ಇದನ್ನು ಹೇಳೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಿ ಕೇಳೇ ಇಲ್ಲ. ಹಾಕಾಯ್ತು ನಿಮಗಷ್ಟೇ ನೀವು. ಸೊ ನೋ ಪ್ರಾಬ್ಲಮ್. ಐ ಮೀನ್ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇಟ್ಸ್ ಅ ಪಾರ್ಷಿಯಲಿ ಕೆಲವು ಸತಿಗಳಿದ್ದಾವೆ, ಮೇ ಬಿ ನಾಟ್ ವೆರಿ ಟ್ರೂ ಟಾಪಿಕ್ಸ್ ಆರ್ ಆಲ್ಸೋ ದೇ, ಬಟ್ ಐಲ್ ಗಿವ್ ಅನ್ ಆನ್ಸರ್ ಆನ್ ದ ಡೇ ವೆನ್ ಇಟ್ ಕಮ್ಸ್. ಓಕೆ, ಸುದೀಪ್ ಸರಿಗೆ ಪ್ರಶ್ನೆ ಮಾಡೋಕ್ಕೆ ನಾನು ಇನ್ನೊಂದು ಸತಿ ಜರ್ನಲಿಸಮ್ ಡಿಗ್ರಿ ಓದ್ಕೊಂಡು ಬರಬೇಕು ಅನ್ಸುತ್ತೆ, ಯಾಕಂದರೆ ಎಲ್ಲ ಆನ್ಸರ್ಗೂ ಡಿಪ್ಲೊಮ್ಯಾಟಿಕ್ ಆಗೇ. ಇಟ್ಸ್ ನಾಟ್ ಡಿಪ್ಲೊಮ್ಯಾಟಿಕ್. ಯು ಕ್ಯಾನ್ ಆಸ್ಕ್ ಮಿ ಎನಿಥಿಂಗ್. You But can I will ask get me a anything. diplomatic answer. You can ask me anything, because let me tell you, because I've not done any kind of wrong things in life, I'm still here because I'm legally right. ನೀವೇನೇ ಪ್ರಶ್ನೆ ಕೇಳಿದ್ರು ಲೀಗಲಿ ರೈಟ್ ಇರೋದೇ ಕೇಳಬೇಕು. ಅಂಥದ್ದೆಲ್ಲ ಮಾಡಿದ್ದೀನಿ ನಾನು. ರಾಂಗ್ ಇರೋದು ನಾನು ಮಾಡಿಲ್ಲ. ನೀವು ಕೇಳಿದ್ದಕ್ಕೆ ಯಾಕೆ ಇಲ್ಲಿ ಉತ್ತರ ಕೊಟ್ಟಿಲ್ಲ ಅಂದರೆ, ಆ ಸಂಸ್ಥೆ ಬಿಗ್ ಬಾಸ್ ಅನ್ನೋ ಒಂದು ಸಂಸ್ಥೆ, ಆ ಕಲರ್ಸ್ ವಾಹಿನಿ ಅನ್ನೋ ಸಂಸ್ಥೆ, ಅವೆರಡಕ್ಕೂ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ಆ್ಯಂಡ್ ಐ ವ್ಯಾಲ್ಯೂ ದಟ್ ಅ ಲಾಟ್. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಾನು ಯಾವ ಇದರಲ್ಲಿ ನಾನು ಟ್ವೀಟ್ ಮಾಡೋದು, ಅದನ್ನು ನಾನು ಏನೇನಕ್ಕೆ ಉತ್ತರ ಕೊಡಬೇಕು, ಆ ವೇದಿಕೆ ಮೇಲೆ ಕೊಟ್ಟಾಗ ಅವರಿಗೂ ಒಂದು ಗೌರವ, ನಾನು ಅವ್ರಿಗೆ ತೋರಿಸೋ ರೆಸ್ಪೆಕ್ಟ್, ಆ್ಯಂಡ್ ನನ್ನ ಟ್ವೀಟಿಗೂ ಒಂದು ಅರ್ಥ ಕೊಡೋಕ್ಕೆ ಎಲ್ಲ ಅಂತ ಆ ವೇದಿಕೆ ನನಗೆ ಬೇಕು. ಆ ವೇದಿಕೆಯಲ್ಲಿ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ನೀವು ಇರ್ತೀರಲ್ಲ ಕ್ಯಾಮ್ರಾ ಎತ್ಕೊಂಡು. 100%. That's our business. ಸಿ ಫೈನಲಿ ಅವರೇ ಹೇಳಿದ್ರು ಬಿಸ್ನೆಸ್. It is. ಮೂವಿಂಗ್ ಆನ್ ಸರ್, ಈಗ OTT ಜಮಾನ, ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ನಾನು ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನು ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದು 4 ಜನನ ಕೇಳಿದಾಗ ಇದನ್ನು ಮರೀರೇ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಇಂಜಿನಿಯರಿಂಗ್ ಹತ್ತತ್ರ ಬರಬೇಕಾದ್ರೆ ನನ್ನ ಒಂದು ಕನಸಿದ್ದಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತೊಗೊಂಡೋಗ್ಬೇಕಿತ್ತು, ಅಲ್ಲಿ ತೊಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನು ಬರುತ್ತೋ ಆಮೇಲೆ ಅದನ್ನಷ್ಟು OTTಯಲ್ಲಿ ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನು ಬಹಳ ವರ್ಷದಿಂದ ನೋಡಿರೋರಾಗಿ, ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದೆಯಾ, ಬ್ಲೆಸ್ಸಿಂಗಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೆಯದೇ, ಮನೆ ಅಡುಗೆ ಒಳ್ಳೆಯದೇ, ಅಪರೂಪಕ್ಕೆ ಒಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೆಯದೇ, ಅದೇ ಥರ ಒಂದು ಎಲೆ ಊಟನೂ ಒಳ್ಳೆಯದೇ, ಸಿಂಪಲಾಗಿ ಒಂದು ಡಯಟ್ ಊಟನೂ ಒಳ್ಳೆಯದು. ಎಲ್ಲ ಥರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಈಸ್ ನಾಟ್ exactly a budget oriented debate or a thing. Pan India is just an intention to reach everywhere. ನಾವು ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ. ಓಕೆ, ರೈಟ್. ಇವಾಗ ನೀವು OTT ತೊಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಈಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗಿವತ್ತು ಎಲ್ಲ ಜೆನ್ಜಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು, ಕರೆಕ್ಟ್? ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತೊಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತೊಗೊಂಡಾಗ ಇಡೀ ಭಾರತದಲ್ಲಿ ಹೋಗಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು
ಡೋಂಟ್ ಫರ್ಗೆಟ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ ಅ ಲಾಟ್ ಆಫ್ ಬಡ್ಜೆಟ್ ಫಾರ್ ಪ್ರಮೋಷನ್ಸ್. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟಲ್ಲಿ ಏನು ತೆಗಿತಾ ಇದ್ದೀವಿ ಅದೇ ಬಡ್ಜೆಟೆಡ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನು ಮಾಡ್ತೀವಿ, ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ದರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್, ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲೇ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಎಟ್ ಆಲ್. ಅದರಲ್ಲಿ ಏನಿದೆ ತಪ್ಪು? ಮುಂದಿನ ಪ್ರಶ್ನೆನೂ ಕೂಡ ಇದು ಬಹುಶಃ ಕೌನ್ ಬನೇಗಾ ಕರೋಡ್ಪತಿಲಿ ಹೋಗ್ಬೋದು ಅನ್ಸುತ್ತೆ. ಕ್ಲೀಶೆ ಪ್ರಶ್ನೆ ಅನ್ನಿಸ್ಬೋದು, ಬಟ್ ನಮ್ಮ ವೀಕ್ಷಕರಿಗೆ ಉತ್ತರ ಬೇಕು. ಸುದೀಪ್ ಅವ್ರು ಯಾಕೆ ವರ್ಷಕ್ಕೆ ಒಂದೇ ಮೂವಿ ಕೊಡ್ತಾರೆ? ಸುದೀಪ್ ಅವ್ರನ್ನ ಪದೇ ಪದೇ ಸ್ಕ್ರೀನ್ ಮೇಲೆ ನೋಡ್ತಾ ಇರಬೇಕು ಅನ್ನೋ ಆಸೆ ಇದೆ ಬೇರೆ ಬೇರೆ ಪಾತ್ರದಲ್ಲಿ. ಹೀಗಾಗಿ ಅಟ್ಲೀಸ್ಟ್ 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಮೂವಿನಾದರೂ ಕೊಡಿ ಅಂತ ಹೇಳಿ ತುಂಬ ಜನ ಅಭಿಮಾನಿಗಳು ಕೇಳ್ತಾರೆ. ನಾನೇನು ಆ್ಯಕ್ಟ್ರ್ ಥರ ಕಾಣ್ತಾ ಇದ್ದೀನೋ ಫ್ಯಾಕ್ಟ್ರಿ ಥರ ಕಾಣಿಸ್ತಾ ಇದ್ದೀನಿ? 3 ತಿಂಗಳಿಗೊಂದು, 3 ತಿಂಗಳಿಗೆ ನನಗಲ್ಲ ಈ ಉತ್ತರ, ನನಗಲ್ಲ, ಅಭಿಮಾನಿಗಳಿಗೆ. 3 ತಿಂಗಳಿಗೊಂದು. ಆಹಾ ಚಕ್ರವರ್ತಿ, ನೀನು ಎಷ್ಟು ಒಳ್ಳೆ ತಂದೆ, 3 ತಿಂಗಳಿಗೊಂದು ಮಗು ಹುಟ್ಟಿಸು. ಆಗುತ್ತಾ? ಇಟ್ಸ್ ನಾಟ್ ಪಾಸಿಬಲ್. ಐ ಥಿಂಕ್ ಇಟ್ಸ್ ಜಸ್ಟ್ ಟೂ ಮಚ್. ಐ ಮೀನ್, ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, ಸಿನಿಮಾ ಹೋಗ್ತಾ ಇಲ್ಲ ರೀ. ಸಿನಿಮಾ ಹೋಗಬೇಕು ಅಂದರೆ ಒಂದು ಒಳ್ಳೆ ಕತೆ ಬೇಕಾಗುತ್ತೆ. ಒಳ್ಳೆ ಕತೆ ಅಂದ ತಕ್ಷಣ ನಾನು ಹೇಳೋದು ನಾವು ಆಯ್ಕೆ ಮಾಡಿದ್ದೆಲ್ಲ ಒಳ್ಳೆ ಕತೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಸೇಯಿಂಗ್ ಇಷ್ಟು ವರ್ಷಗಳಾದಮೇಲೆ ವಿ ಲುಕ್ ಫಾರ್ವರ್ಡ್ ಟು ಸಮಥಿಂಗ್ ನ್ಯೂ, ಸಮಥಿಂಗ್ ದಟ್ ಕ್ಯಾನ್ ಎಕ್ಸೈಟ್ ಮೀ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಪ್ರತಿ ಸಲ ನಾವು ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಜುಲೈ ವಿ ವೆಂಟ್ ಆನ್ ಫ್ಲೋರ್ 2023 ಜುಲೈಲಿ ಹೋದಾಗ ಎಷ್ಟು ಸ್ಪೀಡಾಗಿ ವಿ ಹ್ಯಾಡ್ ಪ್ಲ್ಯಾನ್ಡ್ ಅಂದರೆ ವಿ ವಾಂಟೆಡ್ ಟು ರಿಲೀಸ್ ಇನ್ 2023 ಇಟ್ ಸೆಲ್ಫ್ ಡಿಸೆಂಬರ್. ಸೊ 7 months 6 months 7 monthsಲ್ಲಿ ಫಿನಿಷ್ ಮಾಡಿ ಬಂದುಬಿಡ್ಬೇಕದು ಅನ್ನೋ ಥರ. ವಾಟ್ ಕ್ಯಾನ್ ವಿ ಡೂ? ಅನ್ಫಾರ್ಚುನೇಟ್ಲಿ ನವೆಂಬರ್ ಎಂಡಲ್ಲಿ, ನವೆಂಬರ್ ಟೈಮಲ್ಲಿ ದೇ ವರ್ ಫ್ಲಡ್ಸ್ ಇನ್ ಚೆನ್ನೈ. ಶೂಟಿಂಗ್ ಸ್ಟಾಪ್ ಆಯಿತು. ಶೂಟಿಂಗ್ ವಾಪಸ್ ಸ್ಟಾರ್ಟ್ ಆಗೋದ್ರೊಳಗೆ ಲಾಟ್ ಆಫ್ ಆ್ಯಕ್ಟರ್ಸ್ ಡೇಟ್ಸ್ ಕೇಮ್ ಟು ಅ ಪ್ರಾಬ್ಲಮ್. ಮತ್ತೆ ಒಂದೊಂದೇ ಸಾರ್ಟ್ ಔಟ್ ಮಾಡ್ಕೊಂಡು ಬರೋಷ್ಟರೊಳಗೆ ಲಾಟ್ ಆಫ್ ಅದರ್ ಇಶ್ಯೂಸ್ ವರ್ ದೇರ್ ಆ್ಯಂಡ್ ವಿ ಫೈನಲಿ ಕೇಮ್ ಇನ್ 2024 ಡಿಸೆಂಬರ್, 1 year later. ಯು ಅಂಡರ್ಸ್ಟ್ಯಾಂಡ್? ಸೊ ಸಮ್ಟೈಮ್ಸ್ ಏನಾಗುತ್ತೆ, ಸಿನಿಮಾ ನಮ್ಮ ಹಿಡಿತದಲ್ಲಿರಲ್ಲ. ಪ್ರಯತ್ನ ಇವತ್ತಿಗೂ ಇದೆ. ಇವತ್ತಿಗೂ ನಾನು ಕತೆ ಕೂರ್ಬೇಕಾದ್ರೆ ಮಾಡಬೇಕಾದ್ರೆ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಬಿಲ್ಲಾರಂಗ ಭಾಷಾ, ಬಟ್ ಸೈಮಲ್ಟೇನಿಯಸ್ಲಿ ಲಾಟ್ ಆಫ್ ಅದರ್ ಪ್ರಾಜೆಕ್ಟ್ಸ್ ಪ್ಲ್ಯಾನ್ ಮಾಡಿ. ಯು ವೋಂಟ್ ಬಿಲೀವ್, ನಾನು ಅಟೆಂಪ್ಟ್ ಬಂದು ನಾಟ್ ಜಸ್ಟ್ ಬಿಗ್ ಫಿಲ್ಮ್ಸ್, ಸ್ಮಾಲೆಸ್ಟ್ ಫಿಲ್ಮ್ಸ್. ಈ ಬಡ್ಜೆಟ್ ಆದರೂ ಓಕೆ, ನನಗೆ ಕಾಂಟೆಂಟ್ ಇರಲಿ, ಚೆನ್ನಾಗಿರಲಿ. ಚಿತ್ರರಂಗಕ್ಕೆ ನಾನು ಇನ್ನೊಂದಿಷ್ಟು ಸಿನಿಮಾಗಳು ಕೊಡಬೇಕಾಗುತ್ತೆ. ದರ್ ಇಸ್ ಇಶ್ಯೂಸ್ ವಿ ಹ್ಯಾವ್ ಟು ಡೂ ಅಂತ ಆ ಶತ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ದಟ್ ಐ ಆಮ್ ಲೈಯಿಂಗ್ ವೆನ್ ಐ ಸೇ ದಿಸ್, ದಟ್ ಐ ಆಮ್ ಟ್ರೈಯಿಂಗ್. ಆ್ಯಂಡ್ ಹೋಪ್ಫುಲಿ ಈ ಇಯರ್ ಎಂಡ್ ಒಳಗೆ ಒಂದು ಕೊಟ್ಟು ನೆಕ್ಸ್ಟ್ ಇಯರಿಂದ 2 films ಮಾಡೋ ಪ್ರಯತ್ನ ತುಂಬ ಇದೆ, ನಿಜವಾಗ್ಲೂ. ಸೊ ಆದಷ್ಟು ಬೇಗ ಸುದೀಪ್ ಸರ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಒಂದಷ್ಟು ಉತ್ತರ ಸಿಕ್ತು ಅಂತ ಬಯಸ್ತೀನಿ. ಸುದೀಪ್ ಸರ್, ಇವತ್ತು ಬೆಳಗಿನ ಪ್ಯಾನೆಲ್ನಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ರು, ಹಾಗೆ ನಾಗಾಭರಣ ಸರ್ ಇದ್ರು. ಅವರು ಎಕ್ಸ್ಕ್ಯೂಸ್ ಸರ್, ಬ್ಯಾಕ್ ಸ್ಟೇಜ್ ಸೈಲೆನ್ಸ್ ಪ್ಲೀಸ್. ನಾಟ್ ಬ್ಯಾಕ್ ಸ್ಟೇಜ್, ದಟ್ ಸ್ಮಾಲ್ ಸ್ಟೇಜ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟು ಚೆನ್ನಾಗಿರೋ ಹುಡುಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಯಾಕ್ರಿ ಗಂಡಸ್ರಿ ಗಲಾಟೆ ಮಾಡ್ತಾ ಯು ಇದ್ದಾರೆ? ಮೇಡ್ ಮೈ ಡೇ, ಯು ಮೇಡ್ ಮೈ ಡೇ. ಹಲೋ, ಅವರೇ ಶ್ರಾಮ್, ರಿಪಬ್ಲಿಕ್ ಟಿವಿನ ಎದುರಾಕೋತಾ ಇದ್ದೀರೇನ್ರಿ ನೀವು? ಯಾ, ಮೂವಿಂಗ್ ಆನ್ ಸರ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಹಾಗೆ ನಾಗಾಭರಣ ಅವರು ಇರಬೇಕಾದ್ರೆ ಸಿನಿಮಾ ಬಗ್ಗೆ ಮಾತನಾಡ್ತಾ, ಈಗ ಸಿನಿಮಾ ಕ್ಷೇತ್ರ ಇಟ್ಸ್ ಬಿಕಮ್ ಮೋರ್ ಡೆಮೋಕ್ರೆಟಿಕ್, ಯಾರು ಬೇಕಾದರೂ ಬರ್ಬೋದು, ಚಿತ್ರ ಮಾಡಬಹುದು ಅನ್ನೋ ಥರ ಆಗಿದೆ. ಹಿಂದಿನ ಕಾಲದಲ್ಲೆಲ್ಲ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದು ತುಂಬ ಕಷ್ಟ ಆಯಿತು, ಬಟ್ ಇವತ್ತು ಇಟ್ಸ್ ಮೋರ್ ಓಪನ್ ನಾವು. ಬಟ್ ಸ್ಟಿಕ್ ಆನ್ ಆಗೋದು ತುಂಬ ಕಷ್ಟ ಅಂತ ಹೇಳಿ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ರು. ಸುದೀಪ್ ಸರ್ಗೆ ನಾನು ಅದೇ ಪ್ರಶ್ನೆನ ಎಕ್ಸ್ಟೆಂಡ್ ಮಾಡಿ ಕೇಳ್ತೀನಿ. ಸ್ಪರ್ಶ ಹುಚ್ಚಾಯಿಂದ ಪ್ರಾರಂಭವಾಗಿ ಇವತ್ತು ಇನ್ನೂ 10 ವರ್ಷ ಸುದೀಪ್ ಅವರು ಈ ದಿನಕ್ಕೂ ಪ್ರಸ್ತುತರಾಗಿ ಇರ್ತಾರೆ ಅಂದರೆ ವಾಟ್ ಇಸ್ ದಟ್ ಸ್ಪೆಷಲ್ ಥಿಂಗ್ ವಿಚ್ ಇಸ್ ಮೇಕಿಂಗ್ ಯು ಟು ಸ್ಟಿಕ್ ಆನ್? I don't know. No, the truth is I don't know. See, how can I say that I know ನನಗೆ ಒಬ್ಬ ಉಳ್ಕೊಬೇಕಾದ್ರೆ, ಚಿತ್ರರಂಗದಲ್ಲಿ ಸಕ್ಸಸ್ಫುಲ್ ಆಗಬೇಕಾದ್ರೆ ದಿಸ್ ಇಸ್ ದ ಫಾರ್ಮುಲೆ? ಹೌ ಡು ಐ ಸೇ? ಐ ಡೋಂಟ್ ನೋ. ಇವತ್ತಿಗೆ ನಾವು ಸಕ್ಸಸ್ ಆದ ತಕ್ಷಣ ದೊಡ್ಡ ರೀತಿಯೊಳಗೆ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್, ಪ್ಯಾಷನ್, ಕಮ್ ಆನ್, ಇಟ್ಸ್ ನಾಟ್ ಟ್ರೂ. ನನ್ನ ಮನೇಲಿ ನನ್ನೊಟ್ಟಿಗೆ ಕೆಲಸ ಮಾಡೋ ಪ್ರತಿ ಹುಡುಗರು ಹಾರ್ಡ್ ವರ್ಕೇ ಮಾಡ್ತಾರೆ. ದಟ್ ಈಸ್ ನಾಟ್ ದ ಪಾಯಿಂಟ್ ಹಿಯರ್. ದ ಪಾಯಿಂಟ್ ಈಸ್ ಸಮಟೈಮ್ಸ್ ಯು ಆರ್ ಜಸ್ಟ್ ಡೆಸ್ಟಿನ್ಡ್. ಸಮಟೈಮ್ಸ್ ಮೇ ಬಿ ನಿಮಗೆ 2 ವರ್ಷ ಆದಮೇಲೆ ಇಂಟ್ರೆಸ್ಟ್ ಇರಲ್ಲ,
ಗಾಟ್ ಇಟ್ಸ್ ಅ ಲಾಟ್ ಆಫ್ ಥಿಂಗ್, ಇಟ್ಸ್ ಅ ಲಾಟ್ ಆಫ್ ಥಿಂಗ್ ಪುಟ್ ಟುಗೆದರ್ ಫಾರ್ ಯು ಟು ಬಿ ವೇ ಯು ಆರ್. ಲಕ್ ಫ್ಯಾಕ್ಟರ್ ಬರುತ್ತೆ, ನಿಮ್ಮ ಡಿಟರ್ಮಿನೇಷನ್ ಬರುತ್ತೆ, ನಿಮ್ಮ ಫೋಕಸ್ ಬರುತ್ತೆ. ಇವಾಗ ಹೇಳೋದಕ್ಕೆ ಇವಾಗ ಕೆಲವು ಸಿಂಪಲ್ ಥಿಂಗ್ಸ್ ಇಸ್ ಐ ಡೋಂಟ್ ನೋ. ನೀವು ನನಗೆ ಕೇಳಕ್ಕೆ ಹೋದರೆ ಇವತ್ತು ಐ ಜಸ್ಟ್ ಡಿಂಟ್ ನೋ ವಾಟ್ ಎಲ್ಸ್ ಟು ಡೂ. ಐ ಮೀನ್ ಐ ವಾಸ್ ಪ್ಯಾಷನೆಟ್, ಐ ವಾಸ್ ಅನ್ ಎಂಜಿನಿಯರ್, ಐ ವಾಸ್ ಅ ಕ್ರಿಕೆಟರ್ ದ ಟೈಮ್, ಬಟ್ ದೆನ್ ಐ ವಾಂಟೆಡ್ ಟು ಡೂ ದಿಸ್ ಆ್ಯಂಡ್ ಐ ವುಡ್ ನೆವರ್ ಗಿವ್ ಅಪ್. ನನಗೂ ಆಗಿದೆ, ಫ್ಲಾಪ್ಸ್ ಆಗಿದೆ, ಸಿನಿಮಾಗಳು ಬಂದಿಲ್ಲ, ನಾನು ಮನೇಲಿ ಒಂದೊಂದು ವರ್ಷ ಕೂತಿದ್ದೀನಿ, ನನಗೂ ಏನೂ ಆಗಿಲ್ಲ. ಬಟ್ ನನಗೆ ಅದು ಯಾವತ್ತೂ ಕಷ್ಟನೂ ಅನಿಸಿಲ್ಲ, ಏನೂ ಅನಿಸಿಲ್ಲ. ಐ ವೆಂಟ್ ಆನ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ಕ್ಯಾನ್ ಓನ್ಲಿ ಸೇ, ಇವಾಗ ಒಂದು ಬುಕ್ ನಿಮ್ಮ ಮುಂದೆ ಇಟ್ಟರೆ ಬುಕ್ ವಿಲ್ ನೆವರ್ ಟಾಕ್ ಟು ಯು ಸೇಯಿಂಗ್ ದಟ್ ಇದು ನನ್ನಲ್ಲಿ ಇಷ್ಟು ವಿಷಯ ಇದೆ ನೀವು ಓದು ಅಂತ. ಇಟ್ ವಿಲ್ ಬಿ ಜಸ್ಟ್ ದೇ. ಯು ಪಿಕ್ ಅಪ್ ದ ಬುಕ್ ಆ್ಯಂಡ್ ಸಿ ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ದಟ್. ವಿ ಆರ್ ಜಸ್ಟ್ ಬುಕ್ಸ್ ಮ್ಯಾನ್. ಯು ಕ್ಯಾನ್ ಸ್ಟಡಿ ಮೀ ಆ್ಯಂಡ್ ಡೂ ವಾಟ್ ಯು ವಾಂಟ್ ಟು ಡೂ. ಐ ಹ್ಯಾವ್ ನೋ ಆನ್ಸರ್ ಟು ದ್ಯಾಟ್. ಬಟ್ ಅವ್ರು ಹೇಳಿದಾಗೆ ಸ್ಟಿಕ್ ಆನ್ ಆಗೋದು ಕಷ್ಟ ಅಂತಂದರೆ ಐ ಥಿಂಕ್ ದಟ್ ಈಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್. ಟ್ರೂ, ಅವ್ರು ಹೇಳಿದ ಸರ್ ಎಲ್ಲ ಹೇಳಿದ ಟ್ರೂನೇ, ಬಟ್ ಇಟ್ ಈಸ್ ದೇರ್ ಇನ್ ಎವ್ರಿ ಪ್ರೊಫೆಷನ್ನು. ನಿಮ್ಮಲ್ಲೂ ಇದೆ ಅದು. ಒಂದು ವಾಹಿನಿ ಪ್ರಾರಂಭ ಮಾಡೋಕ್ಕೆ ಒಂದಿಷ್ಟು ಜನ, ಒಂದಿಷ್ಟು ದುಡ್ಡು, ಒಂದಿಷ್ಟು ಜಾಗ. ಬಟ್ ಉಳ್ಕೊಳ್ಳೋ ಕೆಪಾಸಿಟಿ ಆಗೋದು, ನೀವು ಬೆಳೆಯೋಕ್ಕಾಗೋದು ನಿಮ್ಮ ಮೇಲೂ ನಿಲ್ಲತ್ತಲ್ಲ. ಈಗ ನಿಮ್ಮ ಒಳಗಡೆನೂ ಸುನಾಮಿಗಳು ನಡೆದಿರುತ್ತೆ. ಎಷ್ಟೋ ಸಲ ಬಿಸ್ನೆಸ್ಗಳಾಗಿರಲ್ಲ, ದುಡ್ಡು ಬಂದಿರಲ್ಲ, ಚಾಲನೆಗಳು ಹೋಗ್ತಾ ಇರಲ್ಲ, ಚಾನಲ್ ವೋಂಟ್ ಬಿ ಡೂಯಿಂಗ್ ವೆಲ್. ಅವಾಗ ನೀವು ಎಷ್ಟು ಸಸ್ಟೈನ್ ಆದ್ರಿ, ಎಷ್ಟು ನಂಬಿದ್ರಿ, ನಿಮ್ಮಲ್ಲಿ ಯಾರ್ಯಾರು ನಂಬಿಕೆ ಇಟ್ಟು ಇನ್ನೂ ಅಲ್ಲೇ ಉಳ್ಕೊಂಡ್ರು, ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ಕರೆಕ್ಟ್. ಆ್ಯಂಡ್ ಒನ್ ಡೇ you'll realize how successful you are, and that day all those struggling days starts looking easy. And ಅವತ್ತಿಗೆ ತುಂಬ ಖುಷಿ ಪಡ್ತೀರಿ that we held on. That's all it is. I think the only thing ಪ್ರತಿಯೊಬ್ಬರು ಮಾಡಬೇಕಾಗಿರೋದು, you hold on to your dream, please don't let go of it, because that's your dream. Never give up on your life, because that's your life. ಮಾತಿನ ಮಧ್ಯ ಫೋಕಸ್ ಅಂದ್ರಿ, ಐ ಆಮ್ ಲೂಸಿಂಗ್ ಫೋಕಸ್. ಯಾಕಂದರೆ ಸುದೀಪ್ ಅವ್ರಿಗೆ ಇಂಥದ್ದೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಮೈಂಡಲ್ಲಿ ರೆಕಾರ್ಡ್ ಮಾಡ್ಕೊಂಬಂದಿದೆ. ಬಟ್ ದ ವೇ ಯು ಕ್ಯಾರಿ ಯುವರ್ ಸೆಲ್ಫ್ ಸರ್, ಇದು ನನ್ನ ಪ್ರಶ್ನೆ ಕೂಡ. ಯಾವಾಗ ನೋಡಿದ್ರೂ ಕೂಡ ಸುದೀಪ್ ಅವರು ತುಂಬ ಪಾಯ್ಸ್ಡ್, ಕಂಪೋಸ್ಡ್, ಡಿಗ್ನಿಟಿ ಅನ್ನೋದಕ್ಕೆ ಮತ್ತೊಂದು ಪದ ಅನ್ನೋ ರೀತಿಯಲ್ಲಿ ಇರ್ತೀರಿ. ಹೆಂಗೆ ಸಾಧ್ಯ ಇದು? ಯಾಕಂದರೆ ಕೋಪ ಎಲ್ಲ ನನ್ನ ಮನೇಲಿ ತೀರಿಸ್ಕೊಬಿಡ್ತೀನಲ್ಲ. ಯಾರ ಮೇಲೆ? ಯಾರ್ಯಾರ ಮೇಲೆ ಎಲ್ಲೆಲ್ಲಿ ಬೇಕೋ ತೀರಿಸ್ಕೊಂಡು ಸ್ವಲ್ಪ ಶಾಂತವಾಗಿ. ತುಂಬ ಗೊತ್ತಿದೆ ಇಲ್ಲೊಬ್ರಿಗೆ, ಇಲ್ಲೇ ಕೂತಿದ್ದಾರೆ. See, it's not that I am, what do you say, I am so perfect like what you're saying, but I think the day you realize that ಪ್ರತಿಯೊಂದು ಕಡೆ ಹೋದಾಗಲೂ ಹೊಡೆಯೋದಕ್ಕೆ ಕಲ್ಲುಗಳು ರೆಡಿ ಇರ್ತವೆ, ಬೆನ್ನು ತೋರಿಸಿದಾಗ ಚೂರಿ ಹಾಕೋಕ್ಕೆ ಒಂದು ಚೂರಿ ರೆಡಿ ಇರ್ತವೆ, ಇವೆಲ್ಲ ಇದೆ ಅಂತ ಗೊತ್ತಾದಾಗ ಐ ಥಿಂಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ದ ವರ್ಲ್ಡ್ ಯು ಸರ್ವೈವಿಂಗ್ ಇನ್ ಟುಡೇ. That's all. No problem. But remember, ಆ ಕಲ್ಲುಗಳು ನಿಮ್ಮನ್ನು ಸಾಯಿಸೋಕ್ಕಾಗಲ್ಲ, ಆ ಚೂರಿಗಳು ನಿಮ್ಮನ್ನು ಸಾಯಿಸೋಕ್ಕಾಗಲ್ಲ. For as long as you know that, nothing will affect you. That's all it is. ವೆರಿ ನೈಸ್ ಸರ್. ಬಹುಶಃ ಇದು ಕಟ್ಟಾಗಿ ಶಾರ್ಟ್ಸ್ ಆಗಿ ಎಲ್ಲ ಕಡೆ ವೈರಲ್ ಆಗೋ ಕಂಟೆಂಟ್ ಅನಿಸುತ್ತೆ. ಮೋಟಿವೇಶ್ನಲ್ ಸ್ಪೀಚ್ ಅನ್ನೋ ಕಂಟೆಂಟಲ್ಲಿ ಸುದೀಪ್ ಸರ್ ಈ ಕೋಟ್ ಕೂಡ ವೈರಲ್ ಆಗ್ಬೋದು ಅಂತೇಳಿ. ಇವ್ರು ಇಲ್ಲೇ ಕುತ್ಕೊಂಡು ಯಾವ್ದಾರು ಎಡಿಟ್ರಿಗೆ ಹಿಂಟ್ ಕೊಡ್ತಾ ಇದ್ದಾರಾ? ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಟೀಮ್ ಪ್ಲೀಸ್ ಕೇಳಿಸ್ಕೊಳ್ತಿದ್ರ? ಪ್ರಸನ್ನ ಅವರೇ ಪ್ಲೀಸ್ ಕಟ್ ಮಾಡಿ ಶಾರ್ಟ್ಸ್ ಹಾಕಿ. ಎಸ್. ಸಿನಿಮಾ ರಂಗದ ಬಗ್ಗೆ ಮಾತಾಡ್ತಾ ತುಂಬ ಜನ ಹೇಳ್ತಾರೆ ಸಿನಿಮಾ, ಅದರಲ್ಲೂ ಕನ್ನಡ ಸಿನಿಮಾ ರಂಗ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಒಗ್ಗಟ್ಟಿದೆಯಾ ಇಲ್ವಾ. ನಾನು ಈ ಪ್ರಶ್ನೆ ಕೇಳಕ್ಕೆ ಹೋಗಲ್ಲ. ಬಟ್ ಒಂದು ಪ್ರಶ್ನೆ ನಾನು ಕೇಳಲೇಬೇಕು ಅಂತಿರೋದು ತಲೆಯಲ್ಲಿ, ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋ ಹೇಳಿಕೆ ಬಂತು. ಸಿನಿಮಾ ರಂಗ ನಟ್ಟು ಬೋಲ್ಟು ಟೈಟ್ ಆಗೋ ಅವಶ್ಯಕತೆ ಇದೆಯಾ, ಯಾವುದೇ ಥರದಲ್ಲಾದರೂ? ಇಲ್ಲೇ ಬಂದಿದ್ರಲ್ಲ, ಕೇಳಬೇಕಿತ್ತು. ಕೇಳಿದ್ವಿ ಸರ್ ಬೇರೆ ಸೆಷನ್ನಲ್ಲಿ. ಇಲ್ಲಿ ಕೇಳಬೇಕಿತ್ತು. ವಾಪಸ್ ರಿಪೀಟ್ ಮಾಡಿ. ಯಾವ ಪಾರ್ಟಿಗೆ ಉತ್ತರ ಕೊಡ್ಬೇಕು ನಾನು? ಕನ್ನಡ ಸಿನಿಮಾ ರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ರೀತಿ ಪರಿಸ್ಥಿತಿ ಇದೆಯಾ? ಇಲ್ಲಮ್ಮ, ನಾವು ಓಡಾಡೋ ಕಾರ್ಗಳು ನಟ್ಟು ಬೋಲ್ಟು ಟೈಟೇ ಇರಬೇಕು. ಸೊ ಅದಕ್ಕೆ ನಟ್ಟು ಬೋಲ್ಟು ಕಾರಿಂದ ಟೈಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಹೋದರೆ ಸರಿ ಇರಲ್ಲ. ಅದು ಮೆಕ್ಯಾನಿಕ್ ಹತ್ರನೂ ಹೋಗಬೇಕು. ಆ ಮೆಕ್ಯಾನಿಕಿಗೆ ಮಾತ್ರ ಗೊತ್ತಿರುತ್ತೆ ಕಾರಿನ ವಿಚಾರ. ಹಾಗೆ ಚಿತ್ರರಂಗದ ವಿಚಾರ ಚಿತ್ರರಂಗದಲ್ಲಿರೋರಿಗೆ ಮಾತ್ರ ಗೊತ್ತಮ್ಮ. ನಮಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನೋಡಿ ಪ್ರತಿ ಕ್ಯಾಂಪೇನಿಂಗಲ್ಲಿ ಇರ್ತೀವಿ ಅಲ್ವೇ ಅಲ್ವೇ? ನಿಜ. ಸರಿ, ನನ್ನ ಬೇರೆ ಡಿಬೇಟ್ ಮಾಡೋಕ್ಕೇನಿಲ್ಲ. ಸಿ, ಐ ಡೋಂಟ್ ನೋ ವೆದರ್ ವಾಟ್ ಹಿ ಮೆಂಟ್ ವೆನ್ ಹಿ ಸೆಡ್ ದಟ್. ಬಟ್
ಚಿತ್ರರಂಗದಲ್ಲಿ ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ಯಾರು ನಮ್ಮ ಡಿ ಕೆ ಸರ್ ಅವರು, ನೀವು ತೊಗೊಂಡಿಲ್ಲ ಹೆಸರು, ನಾನು ತೊಗೋತಾ ಇದ್ದೀನಿ. ನನಗೆ ಅವ್ರ ಮೇಲೆ ಭಾಳ ಗೌರವವಿದೆ. ಆದರೆ ಅವರು ಅದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂಥ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ. ಕಾರಣ ಏನಂದರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ, ಯಾವ ಕಾರ್ಯಕ್ರಮಕ್ಕೆ ಕರೆದ್ರೂ ಹೋಗಿದ್ದೀವಿ, ಎಲ್ಲ ಕಡೆ ನಿಂತಿದ್ದೀವಿ. ಚಿತ್ರರಂಗದಲ್ಲಿ ತುಂಬ ಗೌರವಸ್ಥರಿದ್ದೇವಮ್ಮ. ನಾವು ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ಸೊ ಆ ಟರ್ಮ್ಸ್ ಕೆಲವು ಯೂಸ್ ಮಾಡಬೇಕಾದ್ರೆ ಚೂರು ಸತ್ಯಾಂಶಗಳನ್ನು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು. ಅವಾಗೇನಾಗುತ್ತೆ, ಇವಾಗ ರಾಜಕೀಯ ಅಂತ ಬಂದಾಗ ಪ್ರತಿಯೊಂದು ಕಡೆನೂ ರಾಜಕೀಯದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ ಡಿಬೇಟ್ಸ್ ನಡೀತಾ ಇರುತ್ತೆ. ನಾವು ನಮ್ಮ ಮನೆಗಳಲ್ಲಿ ಕೂತ್ಕೊಂಡು ಜನರಲೈಸ್ ಮಾಡಿಕೊಂಡು ರಾಜಕೀಯ ಎಲ್ಲ ಹಿಂಗೆ ಅಂದ್ಬಿಡೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರವ್ರ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಕರೆಕ್ಟ್? ಏನ್ರಿ ಒಂದು ಮಂತ್ರಿ ಆಗಿದ್ದೀರಾ, ಇಷ್ಟು ಮಾಡಿಬಿಡ್ಬೋದಲ್ಲ? ಹೌದು, ತುಂಬ ಈಸಿ ಹೇಳೋಕ್ಕೆ. ಅಲ್ಲಿ ಒಳಗಡೆ ತುಂಬ ಪ್ರಾಬ್ಲಮ್ ಇರ್ತವೆ, ಮಾಡೋಕ್ಕಾಗಲ್ಲ. ಕರೆಕ್ಟ್? ಅವ್ರದ್ದು ಪ್ರಾಬ್ಲಮ್ ಅವ್ರಿಗೆ ಗೊತ್ತು. ಚಿತ್ರರಂಗದಲ್ಲಿ ನಾವೆಲ್ಲ ಇರೋದೇ ಒಂದು ಎಂಟರ್ಟೈನ್ ಮಾಡೋಕ್ಕೆ. ನಮ್ಮ ಮನೆಗಳಲ್ಲಿ ಸಾವು ಆಗ್ತಾ ಇದೆಯಾ, ಬದುಕಿದಾರ ನೋಡದೆ ನಿಮ್ಮನ್ನು ನಗಿಸೋ ಪ್ರಯತ್ನಗಳನ್ನು ನಾವು ಮಾಡಬೇಕಾದ್ರೆ ಕೆಲವು ಸತ್ಯಗಳನ್ನ ತಿಳ್ಕೊಂಡು ಎಲ್ಲರೂ ಮಾತಾಡೋದ್ರಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳು ಹಾಗೆ ಇರ್ತವೆ, ಮನಸ್ಸುಗಳು ಮುರಿಯೋದಿಲ್ಲ ಅಲ್ವೇ? ಸೊ ದಟ್ಸ್ ಆಲ್ ಇಟ್ ಈಸ್. ಇವಾಗ ಪ್ರತಿಯೊಂದು ಕಡೆನೂ ಏನಾರ ಪ್ರಾಬ್ಲಮ್ ಆದಾಗ ಯಾರ್ದೋ ಹೆಸರುಗಳು ಓಡಾಡ್ತವೆ. ಹಾಗನ್ಬಿಟ್ಟು ಕಾನೂನು ಸ್ಟ್ರೈಟಾಗಿ ಹೋಗಿ ಅವ್ರನ್ನ ತಗೊಂಡು ಹೋಗಲ್ವೇ? ಯು ಹ್ಯಾವ್ ಟು ಕೈಂಡ್ ಆಫ್ ಗೋ ಥ್ರೂ ಇಟ್, ಸತ್ಯಾಂಶ. ಯಾಕಂದರೆ ಎಸ್ಪೆಷಲಿ ಲೀಡರ್ಸ್ ಅವ್ರು ಮಾತಾಡೋ ಒಂದೊಂದು ಮಾತು ಎಲ್ಲೆಲ್ಲೋ ತನಕನೂ ಕೇಳಿಸ್ತಾ ಇರತ್ತೆ. ಎಲ್ಲರೂ ಗಮನ ಕೊಟ್ಟು ಕೇಳ್ತಾ ಇರ್ತೀವಿ, ನಾವು ಕೇಳಿಸ್ಕೊತಾ ಇರ್ತೀವಿ. ಅವತ್ತು ನಾವು ಚಿತ್ರದ ವಾಹಿನಿ ಅಥವಾ ಯಾವುದೋ ವಾಹಿನಿ ಹಾಕೊಂಡು ಕೂತ್ಕೊಂಡು ನೋಡ್ಬೇಕಾದ್ರೆ ಈ ಥರ ಮಾತು ಬಂದಾಗ ಸಡನ್ನಾಗಿ ಒಂದ್ಸತಿ ಅಕ್ಕಪಕ್ಕ ನೋಡ್ತಾ ಇರ್ತೀವಿ, ನಮಗೆ ವಿಷಯನೇ ಗೊತ್ತಿಲ್ವಲ್ಲ ನಮಗೆ. How do we react to that? So I only can say that ಅವರಿಗೆ ರಾಂಗ್ ಇನ್ಫಾರ್ಮೇಷನ್ಸ್ ಕೊಟ್ಬಿಟ್ಟು ರಾಂಗ್ ರೀತಿಯಲ್ಲಿ ಆಗಿರೋದ್ರಿಂದ ಎಲ್ಲ ನಟ್ಟು ಬೋಲ್ಟ್ ವಿಚಾರಗಳು ಬಂದ್ಬಿಡ್ತು. ಇಲ್ಲಮ್ಮ, ಎಲ್ಲರದ್ದು ನಟ್ಟು ಬೋಲ್ಟ್ ಟೈಟ್ ಇದೆ, ಚೆನ್ನಾಗಿದೆ. ಬಟ್ ಏನಂದರೆ I personally request every big personality from every big profession. Cinema is also a very respectful place, very dignified place. ಕರೆಕ್ಟ್? 100%. ಅದಕ್ಕೇನೆ ಎಷ್ಟೋ ರಾಜ್ಯಗಳಲ್ಲಿ ಕಲಾವಿದರು ಹೋಗಿ CM ಆಗಿರೋದಮ್ಮ. ನನ್ನ ಮೊದಲನೇ ಪ್ರಶ್ನೆ ಅದಕ್ಕೆ ಇತ್ತು, ಸುದೀಪ್ ಸರ್ CM ಆಗಲಿ ಅಂತ. ನೋ, ನಾನು ಆಗಬೇಕು ಆಗಬಾರ್ದು, ಇಟ್ಸ್ ನಾಟ್ ದ ಪಾಯಿಂಟ್. ಜನಗಳು ಆ ಪ್ರೀತಿ ವಿಶ್ವಾಸ ಅಲ್ಲಿಟ್ಟಿರಲಿಲ್ಲ ಅಂದರೆ ಅವ್ರು ಹೋಗಿ ಆಗ್ತಾ ಇರಲಿಲ್ಲ. ಐ ಓನ್ಲಿ ಸೇ ದಟ್ ಹೌ ಮಚ್ ವಿ ರೆಸ್ಪೆಕ್ಟ್ ಎವ್ರಿಬಡಿ, ಪ್ಲೀಸ್ ಶೋ ದ ಸೇಮ್ ರೆಸ್ಪೆಕ್ಟ್ ಟುವರ್ಡ್ಸ್ ದ ಇಂಡಸ್ಟ್ರಿ, ಬಿಕಾಸ್ ಇಟ್ಸ್ ಅ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷನ್. ತುಂಬ ಮೈ ಕೈ ಮುರ್ಕೊಂಡು ಹೇಳೋ ಸುಲಭ ಅಲ್ಲ. ನಿಮಗೇನ್ರಿ ಹೋಗಿ ಡ್ಯಾನ್ಸ್ ಮಾಡಿಬಿಡ್ತೀರಾ, ಅದು ಮಾಡ್ಬಿಟ್ಟು. ಡು ಯು ನೋ ಹೌ ಮೆನಿ ಆಪ್ರೇಷನ್ಸ್ ಐವ್ ಹ್ಯಾಡ್ ಇನ್ ದಿಸ್ ಒನ್ ಬಾಡಿ ಆಫ್ ಮೈನ್? ಎಷ್ಟು ಕಡೆ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಇದೆ, ಎಷ್ಟು ಕಡೆ ನಾನು ಸ್ಕ್ರೂ ಹಾಕ್ಸ್ಕೊಂಡಿದ್ದೀನಿ ಬಿಕಾಸ್ ಆಫ್ ದ ಫೈಟ್ಸ್. ನಗ್ತಾ ಇರ್ತೀವಿ, ಕರೆಕ್ಟ್? ಬಿಗ್ ಬಾಸ್ ನಡೆಸ್ಬೇಕಾದ್ರೆ ನನ್ನ ತಾಯಿ ಹೋಗ್ತಾರೆ, ಒಂದು ವಾರದಲ್ಲಿ ಬಂದು ಮತ್ತೆ ಶೋ ನಡೆಸ್ಕೊಡ್ತೀನಿ, ಬಿಕಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನ್ನ ಅವಶ್ಯಕತೆ ಇದೆ, ವಾಹಿನಿಗೆ ಅವಶ್ಯಕತೆ ಇದೆ. ಇದಿಷ್ಟು ನಾವು ಮನುಷ್ಯರಲ್ವಾ? ಹಾಗಾದ್ರೆ ಓಕೆ, ಸರ್ ಡಿ ಕೆ ಸರೇ ಕರೆದಾಗ ಹೋಗಿಲ್ವ ನಾವೆಲ್ಲರೂ ಎಲ್ಲ ಕಡೆ? ಸೊ ನಾವು ಯಾಕೆ ಬರಲ್ಲ ಅಂತೀವಿ? ನಾವು ಯಾಕೆ ಯಾರಿಗಾನ ಮರ್ಯಾದೆ ತೆಗಿಯೋಕೆ ಹೋಗ್ತೀವಿ? ಅಷ್ಟು ಅಹಂ ಯಾರಿಗೂ ಇಲ್ಲಮ್ಮ. ಅಹಂ ಅಂತ ಬಂದರೆ ಎಲ್ಲ ಕಡೆನೂ ಇದೆ, ಅದು ಕೆಲವರಲ್ಲಿ ಇರ್ಬೋದು, ಇಡೀ ಚಿತ್ರರಂಗದಲ್ಲಿಲ್ಲ. ಬಟ್ ಡೆಫಿನೆಟ್ಲಿ ಎಸ್, ನೀವು ಹೇಳಿರೋ ಪಾಯಿಂಟ್ ತೊಗೊಳಕ್ಕೆ ಹೋದರೆ ಚಿತ್ರರಂಗದಲ್ಲಿ ತುಂಬ ಜನಕ್ಕೆ ತುಂಬ ಹರ್ಟ್ ಆಯಿತು. ಬಟ್ ಯಾರು ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂದರೆ ನಾವುಗಳೆಲ್ಲರೂ ಚಿತ್ರರಂಗ ಇಡೀ ಅವ್ರ ಮೇಲೆ ಇಟ್ಟಿರೋಂಥ ಗೌರವ. ರಿಯಾಕ್ಷನ್ ಅಂತ ಬಂದ ತಕ್ಷಣ ನಾನು ಹೇಳಿದ್ದು, ಇಟ್ ನೀಡ್ ನಾಟ್ ಬಿ ಅ ವೆರಿ ಬ್ಯಾಡ್ ರಿಯಾಕ್ಷನ್. ನೋಬಡಿ ರಿಯಾಕ್ಟೆಡ್ ಅಟ್ ಆಲ್. ಸಮ್ಟೈಮ್ಸ್ ವೆನ್ ಯು ಡೀಪ್ಲಿ ಹರ್ಟ್. ಕನ್ನಡ ಅನ್ನೋದು ಬಂದಾಗ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ, ತಪ್ಪುಗಳು ಆಗೋಗ್ತವೆ. ತಪ್ಪುಗಳಾದಾಗ ಯಾರ್ಯಾರು ಮಾತಾಡಬೇಕೋ ಮಾತಾಡ್ತಾರೆ. ಹೇಳ್ತಾ ಇದ್ದೀನಿ ಅಷ್ಟೇ, ಕರೆಕ್ಟಾ? ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಚಿತ್ರರಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡೋವಂಥ ಸಂಪೂರ್ಣ ಅಧಿಕಾರದಲ್ಲಿ ಕೂತಂಥವರೇ ಏನು ಮಾತಾಡ್ತಾ ಇಲ್ಲ ಅಂದಾಗ ನನ್ನಂಥ ಭಾಳ ಪುಟಾಣಿ ಒಂದು ದೇಹ ಹಿಡ್ಕೊಂಡು ನೀವು ಕೇಳೋದು ತಪ್ಪಾಗುತ್ತೆ.
ಬಿಕಾಸ್ ಒಂದಂತೂ ನನಗೆ ಗೊತ್ತಿರೋದು ಇಷ್ಟಂತೂ ಹೇಳ್ಬಲ್ಲೆ, ಶಿವಣ್ಣನ ಮೇಲೆ ತುಂಬ ಮಾತಾಡಿದ್ರು ಎಲ್ಲರೂ. ಅವ್ರು ಹೇಳ್ಬೋದಿತ್ತು, ಮಾಡ್ಬೋದಿತ್ತು ಅಂತ. ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಾನು ಶಿವಣ್ಣ ಅಂತ ಒಂದು ಮೃದುವಾದಂಥ ಮಗುವಿನ ಮನಸ್ಸಿನ ವ್ಯಕ್ತಿನ ನಾನು ನೋಡಿಲ್ಲಮ್ಮ. ಅವರಿಗೆ ತುಂಬ ಏನೋ ಹೇಳ್ತಾ ಇರ್ತಾರೆ, ಅವ್ರಿಗೆ ಯಾವ ಟೈಮಲ್ಲಿ ಕರೆಕ್ಟಾಗಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಅವರಿಗೆ ಸಡನ್ನಾಗಿ ಗೊತ್ತಾಗಲ್ಲ. ಮೋರ್ ದ್ಯಾನ್ ಎನಿಥಿಂಗ್, ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ವೆರಿ ಇಮೋಷ್ನಲ್ ಹೇಳಿದ್ರಲ್ಲ, ಇಲ್ಲಿ ಹೇಳ್ತೀನಿ ಕೇಳಿ. ತುಂಬ ಒಂದು ದೈಹಿಕವಾದಂಥ ಪ್ರಾಬ್ಲಮ್ ಎತ್ಕೊಂಡು ಅದನ್ನು ಫೈಟ್ ಮಾಡಿ ಯುದ್ಧ ಮಾಡಿ ವಾಪಸ್ಸು ಹುಮ್ಮಸ್ಸಿಂದ ನಮ್ಮ ಚಿತ್ರರಂಗಕ್ಕೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬಂದಂಥ ಒಬ್ಬ ವ್ಯಕ್ತಿ. ಅವರಿದೇ ಆಪರೇಷನ್ಗೆ ಹೋಗಬೇಕು ಅಂದಾಗ ಪ್ರಾರ್ಥನೆಗಳು ನಡೀತಾ ಇತ್ತು, ಎಲ್ಲ ಕಡೆ ಇದನ್ನು ಮಾಡ್ತಾ ಇದ್ರಿ, ಕರೆಕ್ಟ್? ಏನಾರು ಎಡವಟ್ ಆಗಬೇಕಿತ್ತ? ಹಾಂ, ತುಂಬ ಜನ ಕಳ್ಕೊಂಡಿದ್ದೀವಿ ನಾವು ಆಲ್ರೆಡಿ. ಆ ವ್ಯಕ್ತಿ ಸರಿ ಹೋಗಿ ಇಲ್ಲಿ ಬಂದಿದ್ದಾರೆ ಅಂದಾಗ ಇದು ಭಾಳ ದೊಡ್ಡ ಟಾಪಿಕ್ ಏನಮ್ಮ ನಮಗೆ. ಅಂದರೆ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು. ಅವ್ರನ್ನ ಕರೆದ್ರು, ಅವ್ರು ಹೋದರು, ಅವರಲ್ಲಿ ಕೂತ್ಕೊಂಡ್ರು. ಕೆಲವು ಟೈಮ್ ನಿಮ್ಮ ಸ್ಪೀಕರ್ಗಳು ವಾಲ್ಯೂಮಲ್ಲಿ ಯಾರು ಏನು ಮಾತಾಡ್ತಾರೆ ಕೆಳಗಡೆ ಕೂತ್ಕೊಂಡವ್ರಿಗೆ ಕೇಳಿಸಿರಲ್ಲ. ಯು ಹ್ಯಾವ್ ಟು ಗಿವ್ ಎ ಬೆನಿಫಿಟ್ ಆಫ್ ಡೌಟ್. ಬಿಕಾಸ್ ಒಂದಂತೂ ಸತ್ಯ, ಅವ್ರಿಗೆ ಏನಾರು ಅನಿಸಿದ್ದಲ್ಲ ಅವ್ರು ಹೇಳಿರೋರು. ಈಗ ಮನೆ ಅತಿಥಿಯಾಗಿ ಅಲ್ಲಿ ಹೋದಾಗ ಅಲ್ಲಿ ಕೂತ್ಕೊಂಡು ಅಲ್ಲೇ ಮಾತಾಡೋಕ್ಕಾಗ್ದಲ್ಲೇ ಇರ್ಬೋದು, ಆಮೇಲೆ ವಾಹಿನಿ ಮೂಲಕ ಹೇಳೂ ಇರ್ಬೋದು, ಗೊತ್ತಿಲ್ಲ ಯಾವುದು ವಿಚಾರಗಳು. ಇಸ್ಂಟ್ ಇಟ್? ಐ ಥಿಂಕ್ ಟುಡೇ ಐ ನೋ ಫಾರ್ ಒನ್ ಥಿಂಗ್, ಬೇರೆ ವಿಚಾರ ನಾನು ಮಾತಾಡಲ್ಲಮ್ಮ. ಶಿವಣ್ಣ ಇಸ್ ಸಂಬಡಿ, ನಮ್ಮ ಚಿತ್ರರಂಗದ ಪರವಾಗಿ ನಾನು ಹೇಳಬೇಕು ಅಂದರೆ, ಹೀ ಸಂಬಡಿ ವಿ ವಾಂಟ್ ಟು ಪ್ರೊಟೆಕ್ಟ್. ವಿ ಹ್ಯಾವ್ ಆಲ್ರೆಡಿ ಲಾಸ್ಟ್ ಅ ಲಾಟ್, ವಿ ನೀಡ್ ಹಿಮ್. ಅದನ್ನು ಅವರೊಬ್ಬರನ್ನ ಸ್ಪೇರ್ ಮಾಡಿಬಿಟ್ಟು ನಿಮ್ಮ ಡಿಬೇಟ್ಸ್, ನಿಮ್ಮ ಆರ್ಗ್ಯುಮೆಂಟ್ಸ್ ಖಂಡಿತ ನೀವು ಫಾಲೋ ಮಾಡ್ಕೊಂಡೋಗಿ, ಯಾವುದು ತಪ್ಪಲ್ಲ. ಅಫ್ಕೋರ್ಸ್ ಕನ್ನಡದ ಬಗ್ಗೆ, ಕನ್ನಡದ ಕೀರ್ತಿ ಬಗ್ಗೆ ಯಾರೇ ಪಿನ್ ಪಾಯಿಂಟ್ ಮಾಡಿದ್ರು ಅದು ಏನು ಕ್ರಮ ತೊಗೊಬೇಕು, ಯಾರೇನು ಮಾತಾಡಬೇಕು ಕರೆಕ್ಟೇ. ಅದು ಯಾರ್ಯಾರು ಅದ್ರ ಪರ ಮಾತಾಡಿದ್ರೋ ಕರೆಕ್ಟಾಗಿ ಹೇಳಿದ್ದಾರೆ, ಯಾರ್ಯಾರು ಅದ್ರ ಪರ ನಿಂತಿದ್ದಾರೋ ಕರೆಕ್ಟಾಗಿ ನಿಂತಿದ್ದಾರೆ. ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಜೀವ. ನಾವು ಕನ್ನಡ ಇಲ್ಲದೆ ನಮಗೆ ವ್ಯಕ್ತಿತ್ವ ಬಿಟ್ಟಾಕಿ ಐಡೆಂಟಿನೇ ಇಲ್ಲ. ನಾವು ಹೊರಗಡೆ ಹೋದರೆ ಇವತ್ತು ನೀವು ಯಾರು ಅಂತ ಕೇಳಿದ್ರೆ ನಾವು ಹೇಳೋದೇ ನಾವು ಕನ್ನಡದವನು. ಈಗ ನಾವೇನೇ ಒಂದು ಪಾರ್ಟಿಗೆ ಹೋಗ್ತೀವಿ, ಎಲ್ಲೇ ಹೋಗ್ತೀವಿ, ಊರು ಸುತ್ತಕ್ಕೆ ಹೋಗ್ತೀವಿ, ಕರೆಕ್ಟ್? ಏನು ಹೇಳ್ತೀವಿ ಲಾಸ್ಟಲ್ಲಿ? ಟೈಮ್ ಆಚೆನ ಮನೆಗೆ ಹೋಗ್ತೀವಿ ಅಂತೀವಿ ನಾವು. ಮನೆ, ಆ ಮನೆಯೇ ನಮ್ಮ ರಾಜ್ಯ. ಇದನ್ನು ಉಳಿಸ್ಕೊಳ್ಳೋದಕ್ಕೆ, ನಮ್ಮತನ ಉಳಿಸ್ಕೊಳ್ಳೋದಕ್ಕೆ ವಿತಿನ್ ದ ಬೌಂಡ್ರೀಸ್ ಆಫ್ ಲೀಗ್ಯಾಲಿಟಿ, ಆ ಲೀಗಲ್ ಬೌಂಡ್ರೀಸ್ ಒಳಗಡೆ, ಕಲ್ಚರಲ್ ಬೌಂಡ್ರೀಸ್ ಒಳಗಡೆ ಇದ್ಕೊಂಡು ಏನು ಹೋರಾಟ ಮಾಡಬೇಕೋ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಸುದೀಪ್ ಸರ್, ಇಷ್ಟೊತ್ತು ಸ್ವಲ್ಪ ಗಂಭೀರ, ಸ್ವಲ್ಪ ಚಿತ್ರರಂಗ ಎಲ್ಲ ವಿಚಾರ ಮಾತನಾಡಿದ್ವಿ. ಈಗೊಂದು ಸ್ಪೆಷಲ್ ಸೆಗ್ಮೆಂಟ್ ಇದೆ, ವಿತ್ ಯೋರ್ ಪರ್ಮಿಷನ್. ಇದು ನೀವು ನನ್ನನ್ನು ನೀವು ಮೂಡ್ ಚೇಂಜ್ ಮಾಡೋ ತಕ್ಷಣ ಮೂಡ್ ಚೇಂಜ್ ಆಗ್ಬಿಡ್ಬೇಕಾ? ಆಗಲ್ಲ. ಇನ್ನೂ ಒಂದು 2-3 ಸೀರಿಯಸ್ ಕ್ವಶನ್. ಏನು ಅಡುಗೆ ಮಾಡಿದ್ರಿ ಸರ್? ವಿ ಆಲ್ ನೋ ದಟ್ ಸುದೀಪ್ ಸರ್ ಲವ್ ಕುಕಿಂಗ್. ಸೊ ಏನು ಅಡುಗೆ ಮಾಡಿದ್ರಿ? ಲಾಸ್ಟ್ ಯಾವಾಗ ಮಾಡಿದ್ದು? ಐ ಆಮ್ ಟ್ರೈಂಗ್ ಟು ಡೀಲ್ ವಿತ್ ವಾಟ್ ಯು ಆರ್ ಕುಕಿಂಗ್ ನೌ. ಯು ಆರ್ ಗೋಯಿಂಗ್ ಆನ್ ಕುಕಿಂಗ್ ಆ್ಯಂಡ್ ಕುಕಿಂಗ್ ಆ್ಯಂಡ್ ಕುಕಿಂಗ್ ಫ್ರಮ್ ದೇರ್. ಇಲ್ಲಿ ಬರ್ಬೇಕಾರೆ ಏನಿಲ್ಲ ಸರ್, ಎಲ್ಲ ಪರ್ಸ್ನಲ್, ನಿಮ್ಮದು ಹೆಂಗೆ ಉದ್ಧಾರ ಆದ್ರಿ, ಹೆಂಗೆ ಬೆಳೆದ್ರಿ, ಇಲ್ಲೇ ಇರ್ತೀವಿ ಸರ್ ನಾವು ಅಂತ ಹೇಳಿ ಕರ್ಕೊಂಬಂದಾಗಲೇ ಏನು ಹೇಳಿದೆ? ಚಾನ್ಸೇ ಇಲ್ಲ, ಬರ್ಕೋ. ಇದು ಇನ್ನೊಂದೆರಡು ಬರಲಿ, ದೊಡ್ಡದು. ಕಮಾನ್, ಗಂಭೀರ ಪ್ರಶ್ನೆ. ನಿಜವಾಗ್ಲೂನಾ ಸರ್? ಬರ್ರಿ. ರಿಟ್ಸ್ ಕಾರ್ಲ್ಟನ್ಗೆ ಯಾವಾಗ ರೇಡ್ ಆಗುತ್ತೆ? ಇಲ್ಲಿ ಯಾವ ರೂಮಲ್ಲಿ ಏನು ನಡೀತಾ ಇದೆ? ಯಾ, ರ್ಯಾಪಿಡ್ ಫೈರ್ ಕ್ವೆಶ್ಚನ್. ಹಾಗೆ ಈ ರ್ಯಾಪಿಡ್ ಫೈರ್ ಕ್ವೆಶ್ಚನ್ನ ಮಾಚೋ ಸ್ಪೋಟೋ ಏತೋ ಬಡಾ ಟಾಯಿಂಗ್ ಹೇ, ಇದು ನಮ್ಮ ಸ್ಪೆಷಲ್ ಸ್ಪಾನ್ಸರ್ಸ್ ಈ ಒಂದು ಇಡೀ ಎಪಿಸೋಡ್ಗೆ. ಸುದೀಪ್ ಸರ್, ಬೆಳಗ್ಗೆಯಿಂದ ನಮ್ಮ ಆಡಿಯನ್ಸ್ ಒಂದು 4-5 ಸತಿ ಇದನ್ನು ಕೇಳಿಬಿಟ್ಟಿದ್ರು, ಏನಪ್ಪ ಇದು ಮಾಚೋ ಸ್ಪೋಟೋ ಏತೋ ಬಡಾ ಟಾಯಿಂಗ್ ಹೇ. ಶ್ರೀಲಕ್ಷ್ಮಿ ಅಂತೂ 4-5 ಸತಿ ಹೇಳಿದರು. ಟಾಯಿಂಗ್ ಹೇ ಅಂದರೆ ಏನು, ಇದೇನು ಅನ್ನೋದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಪ್ರಶ್ನೆ. ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ಸ್ಪಾನ್ಸರ್ಸ್ ಯಾರು ಅಂತ, ನೀವು ಆಮೇಲೆ ಕೊಟ್ಕೊಳ್ಳಿ, ನನ್ನ ಎದುರು ಹೇಳಬೇಡ. ಇದು ರಿಪಬ್ಲಿಕ್ ಟಿವಿ ನನ್ನ ಕರೆದಿಯಾರು ಇಲ್ಲಿ ಬಂದಿದ್ದೀನಪ್ಪ. ನನಗೂ ವೀಕ್ಷಕರಿಗಿರೋದು ಇಲ್ಲಿ ಒಂದು ಚಾನಲಲ್ಲಿ ವೇದಿಕೆ ಮೇಲೆ ಕೂರಿಸಿರ್ಬೇಕಾರೆ ಕಲ್ಚರ್ ಇಂಪಾರ್ಟೆಂಟೋ, ಇಮೋಷನ್ ಇಂಪಾರ್ಟೆಂಟೋ, ಬಿಸ್ನೆಸ್ ಇಂಪಾರ್ಟೆಂಟು? ಎಲ್ಲ ಇಂಪಾರ್ಟೆಂಟ್. ಅವ್ರು ಬಂದಿರಲಿಲ್ಲ ಅಂದ್ರೆ ನಡೀತಾನೆ ಇರಲಿಲ್ಲ. ಹಂಗೆ ನಮ್ದು ಬಂದಿಲ್ಲ ಅಂದ್ರೆ ಕತೆ ಹೇಳಕ್ಕಾಗಲ್ಲ. ಸಿಂಪಲ್. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಈ ಸೆಷನ್ನ ಸ್ಪಾನ್ಸರ್
ಮಾಚೋ ಸ್ಪೋಟೋ ಏತೋ ಬೇಡ ಟಾಯಿಂಗ್ಗೆ ಟಾಯಿಂಗ್ ಮೂಮೆಂಟ್ ಬಗ್ಗೆ ನಾನು ಸುದೀಪ್ ಸರ್ಗೆ ಪ್ರಶ್ನೆ ಕೇಳ್ತೀನಿ. ಟಾಯಿಂಗ್ ಮೂಮೆಂಟ್ ಅಂದರೆ ಸರ್ ನಿಮ್ಮ ಥರ ಯಾರಾದರೂ ವಿಶೇಷ ವ್ಯಕ್ತಿತ್ವವುಳ್ಳ ಅಟ್ರಾಕ್ಟಿವ್, ಪ್ಲೇಫುಲ್, ನಾಟಿ ಈ ಥರದ ವ್ಯಕ್ತಿಗಳನ್ನು ನೋಡಿದಾಗ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳ ಮನಸ್ಸಿನಲ್ಲಿ ಬಟರ್ಫ್ಲೈ ಮೂಮೆಂಟ್ಸ್ ಬರುತ್ತಲ್ಲ, ಏನೇನು ಬಟರ್ಫ್ಲೈಸ್ ಅಲ್ಲ, ಏನು ಪ್ರಶ್ನೆ ಏನು ಪ್ರಶ್ನೆ ಏನು ಆ ಥರದ ಮೂಮೆಂಟ್ ಅಷ್ಟೇ, ಅದಕ್ಕೆ ರಿಲೇಟೆಡ್ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ. ಏನು ಮೂಮೆಂಟು? ಅದು ಹುಡುಗಿರಿಗೆ ಗೊತ್ತಾಗುತ್ತೆ ಸರ್. ಅಲ್ಲ, ಏನ್ ಕರ್ದಿದೆ ಟಾಯಿಂಗ್ ಮೂಮೆಂಟ್ ಅಂತ ಹೇಳಿ. ಅದಕ್ಕೆ ನಮಗೆ ಟಾಯಿಂಗ್ ಮೂಮೆಂಟ್ ಬರೋದು 10:30 ಗಂಟೆ ರಾತ್ರಿ ಆದ್ಮೇಲೆ. ಅವ ಬಂದು ಕೇಳಿ ಉತ್ತರ ಕೊಡಿ. ಇವಾಗ ಯಾವ್ದೋ ಕಾಫಿ ಕುಡಿಸ್ಬಿಟ್ಟು ಚಲೋ ಓಕೆ ಕೇಳಿ. ಮೊದಲ ಪ್ರಶ್ನೆ, ಸುದೀಪ್ ಸರ್ನ ನೋಡಿ ಅಟ್ರಾಕ್ಟ್ ಆಗೋರು, ಸುದೀಪ್ ಸರ್ನ ನೋಡಿ ಇಂಪ್ರೆಸ್ ಆಗೋರು ತುಂಬ ಜನ ಇದ್ದಾರೆ. ಟಾಯಿಂಗ್ ಮ್ಯಾನ್ ಅಂತ ಹೇಳಿ ಸುದೀಪ್ ಸರ್ ಪಾಲಿಗೆ ಯಾರು ಅಟ್ರಾಕ್ಟ್, ಇವ್ರು ನೋಡಿದ ತಕ್ಷಣ ವಾವ್ ಅನ್ಸಿದ ವ್ಯಕ್ತಿತ್ವ ಯಾರು? ಮ್ಯಾನ್ ನನಗೆ ನೋಡಿದ ತಕ್ಷಣ ನಾನು ಇದೊಂದು ಚಿಕ್ಕ ಒಂದು ನರೇಟ್ ಮಾಡ್ತೀನಿ ನಮ್ಮೊಂದು ಇನ್ಸಿಡೆಂಟ್. ಓಕೆ, ಐ ವಾಸ್ ಪ್ರಾಬಬ್ಲಿ 6-7 years ಅರೌಂಡ್ ದಟ್ ಏಜ್, 7-8 ಅನ್ಕೊಳ್ಳಿ, 6-7 ಅಷ್ಟೇ ಮ್ಯಾಕ್ಸಿಮಮ್. ವೆರಿ ಯಂಗ್, ವೆರಿ ಮಸ್ಟ್ ಬಿ ದಿಸ್ ಮಚ್, 6-7 or 8 somewhere. ಸೊ ಶಿವಮೊಗ್ಗದಲ್ಲಿ ನಮ್ಮ ತಂದೆದೊಂದು ಹೋಟೆಲ್ ಇತ್ತು, ಸೀ ಲಾರ್ಡ್. ಸೊ ಅಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡೋರು. ಆ್ಯಂಡ್ ನಮ್ಮ ತಂದೆದು ಅಡುಗೆ ಇತ್ತು. ಗೊತ್ತು ಸರ್, ನಾನು ಶಿವಮೊಗ್ಗದೊಳೆ. ಅಲ್ಲ, ನನ್ನ ಬಗ್ಗೆ ಗೊತ್ತಿಲ್ವಲ್ಲ? ಗೊತ್ತು. ನಮ್ಮ ಹೋಟ್ಲ್ ಬಗ್ಗೆ ಗೊತ್ತಾ? ಉತ್ತರ ನೀವೇ ಕೊಟ್ಬಿಡಿ. ನೀವೇ ಹೇಳಿ. ಓಕೆ, ಸೊ ಆ ಹೋಟೆಲಲ್ಲಿ ಅಡುಗೆ ಸೊ ಅಲ್ಲಿ ಏನೇ ಯಾರೇ ಊರಿಗೆ ಬಂದ್ರೂ ಅಲ್ಲಿಂದ ಒಂದು ಊಟ ತರಿಸೋರು, ಸಂಜೀವಪ್ಪ ತಂದ್ಬಿಡಿ. ಸೊ ನಮ್ಮ ತಂದೆ ದೊಡ್ಡ ಟಿಫನ್ ಕ್ಯಾರಿ ಎತ್ಕೊಂಡು ಹೋಗ್ಬೇಕಾದ್ರೆ ನಾನು ನನ್ನ ಕರ್ಕೊಂಡೋದ್ರು, ಬಾರೋ ಕರ್ಕೊಂಡು ಹೋಗ್ತೇನೆ ಅಂತ. ಅಲ್ಲಿಂದ ಒಂದು ಕೆಮ್ಮನ್ಗುಂಡಿ ಅಂತ ಒಂದು ಜಾಗ, ಕೆಮ್ಮನ್ಗುಂಡಿ ಜಾಗಕ್ಕೆ ಹೋಗಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ. ಶೂಟಿಂಗ್ ಮಾಡಬೇಕಾದ್ರೆ ಊಟ ಆಯಿತು, ಎಲ್ಲ ಆಯಿತು. ನೋಡಿದೆ ಈ ಕಡೆ ಆ ಕಡೆ. ಬಹುಶಃ ಮೊದಲನೇ ಬಾರಿಗೆ ನಾನು ಶೂಟಿಂಗ್ ಅಂತ ಹೋಗಿದ್ದು. ಎಲ್ಲ ಕಡೆ ಆ ಕಡೆ ತುಂಬ ಅದೇನೋ ಹೀಗೆ ಹಾಗೆ ಇರಬೇಕಾದ್ರೆ ಅಷ್ಟು ದೂರದಲ್ಲಿ ಒಂದು ಕಟ್ಟೆ ಮೇಲೆ ಒಬ್ಬರು ವ್ಯಕ್ತಿ ನಿಂತಿದ್ರು, ವೈಟ್ ಸೂಟ್ ಹಾಕೊಂಡು, ಅದೇನೋ ಸ್ಕಾರ್ಫ್ ಗೀರ್ಫ್ ಹಾಕೊಂಡು ಆ ಕಡೆ ತಿರುಗಿದ್ರು. ಅಂದರೆ ಕೆಮ್ಮನ್ಗುಂಡಿದ ಆ ಕಡೆ ವ್ಯೂ ನೋಡ್ತಾ ನಿಂತಿದ್ರು. ಶಾರ್ಟ್ ನಡೀತಾ ಇರಲಿಲ್ಲ, ನಿಂತಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಶಾರ್ಟ್ ರೆಡಿ ಅಂದಾಗ ಆ ವ್ಯಕ್ತಿ ತಿರುಗಿದ್ರು. ನಾನು ಆ ಥರ ಕಲರೇ ನೋಡಿರಲಿಲ್ಲ. ನಾವು ನೋಡಿದ್ದೆಲ್ಲ ಗೋಧಿ ಬಣ್ಣ. ಇದ್ಯಾರಿದು ಈ ಥರ ಇದ್ದಾರೆ? ನನಗೆ ಫಸ್ಟ್ ಇಂಪ್ರೆಸ್ ಆಗಿದ್ದು ದಟ್ ವಾಸ್ ವಿಷ್ಣು ಸರ್. ನನ್ನ ಅಂದರೆ ಒಬ್ಬ ಈ ರೀತಿನೂ ಕಲರ್ ಒಬ್ರು ಇರ್ತಾರ, ಈ ರೀತಿನೂ ಚೆನ್ನಾಗಿರ್ತಾರ ನೋಡೋಕ್ಕೆ ಅಂದ್ಬಿಡು ಅಂತ. ಸೊ ಲೇಟರ್ ಹಿ ವಾಕ್ಡ್ ಅಪ್. ಅಲ್ಲಿ ಬಂದು ಒಂಚೂರು ತಲೆ ಎಲ್ಲ ಸೋರ್ಬಿಟ್ಟು ಹೋದ್ರು. ಐ ಕುಡ್ ನೆವರ್ ಫರ್ಗೆಟ್ ದ್ಯಾಟ್ ಮೂಮೆಂಟ್. ಆ್ಯಂಡ್ ಹಿ ಲುಕ್ ಜಸ್ಟ್ ಗಾರ್ಜಿಯಸ್. ನೀವು ನಮಗೆ ಹೇಳ್ತೀರಾ ಪ್ರೆಸೆಂಟೇಬಲ್ ಹಾಗೆ ಹೇಗೆ ಅಂತ. ಐ ಥಿಂಕ್ ವಿಷ್ಣು ಸರ್ ಇಸ್ ಯಂಗರ್ ಡೇಸ್, ಐ ಡೋಂಟ್ ಥಿಂಕ್ ಹಿ ಈಸ್ ಅನ್ಮ್ಯಾಚಬಲ್. ಟಾಯಿಂಗ್ ಮ್ಯಾನ್ ಬಗ್ಗೆ ಹೇಳಿದ್ರೆ ಇದೀಗ ಟಾಯಿಂಗ್ ಮೂಮೆಂಟ್ ಅಂದರೆ ಒಂದು ಗಳಿಗೆ, ಆ ಗಳಿಗೆಯಲ್ಲಿ ವಾವ್ ಬೇರೆ ಎಲ್ಲ ಮರ್ತು ಹೋಯ್ತು, ಆ ಮೂಮೆಂಟಲ್ಲಿ ನಾನಿದ್ದೆ ಅನಿಸಿದ ಸಂದರ್ಭ ಯಾವುದಾದ್ರೂ ಇದ್ರೆ? ಹುಚ್ಚದು ಫಸ್ಟ್ ಮಾರ್ನಿಂಗ್ ಶೋ ಮುಗಿದಾಗ ರಿಯಾಕ್ಷನ್ಸ್ ನೋಡಿ ಜನಗಳು ನನ್ನನ್ನು ಗುರುತಿಸಿದ ರೀತಿ, ಮಾತಾಡ್ಸಿದ ರೀತಿ, ಎತ್ಕೊಂಡು ಹೊರಗಡೆ ಹೋಗಿದ ರೀತಿ, ಐ ಥಿಂಕ್ ದಟ್ ಇಸ್ ದ ಮೂಮೆಂಟ್ ಆಫ್ ಮೈ ಲೈಫ್. ದಟ್ಸ್ ಮೂಮೆಂಟ್. ಸುದೀಪ್ ಸರ್, ನಮ್ಗೆ ಗೊತ್ತು ಕ್ರಿಕೆಟ್ ಬಗ್ಗೆ ನಿಮಗೆ ವಿಶೇಷವಾದ ಆಸಕ್ತಿ. ಕ್ರಿಕೆಟ್ನ ಬಹುತೇಕ IPL ಅಂತೂ ಬಹುತೇಕ ಎಲ್ಲ ಮ್ಯಾಚ್ನೂ ನೋಡಿರ್ತೀರಿ. ಕ್ರಿಕೆಟ್ ಪ್ಲೇಯರ್ಸಲ್ಲಿ ನಿಮ್ಮ ಪಾಲಿಗೆ ಟಾಯಿಂಗ್ ಮ್ಯಾನ್ ಯಾರು? ಅಂದರೆ ಎನರ್ಜಿ ವೈಸ್, ಪರ್ಫಾರ್ಮೆನ್ಸ್ ವೈಸ್ ನಿಮಗೆ ತುಂಬ ಇಷ್ಟ ಆಗೋ ಕ್ರಿಕೆಟರ್ ಯಾರು? ನನಗೆ ಪರ್ಟಿಕ್ಯುಲರ್ ಇಂಥವ್ರು ಅಂತೆಲ್ಲ ಐ ಲೈಕ್ ಫ್ಯೂ ಪೀಪಲ್. ಅದರೊಳಗೆ ಪ್ರಾಬಬ್ಲಿ I always loved Sachin. He was my all-time favorite. And then I think it is Virat. ಆ ಎನರ್ಜಿ, ಆ ಆರಾ, ಅದು ಭಾಳ ರೇರಾಗಿ ಹುಟ್ಟೋ ಒಂದು ಆರೆಗೆನ್ಸ್ ಅದು. ಅಂದರೆ ಮಾಡ್ತೀನಿ ಅಂತ ಗೊತ್ತಿರುತ್ತೆ ಗೊತ್ತಾ ನಿಮಗೆ ಅದು. ಸೊ ಐ ಗೆಸ್ ಇಟ್ಸ್ ಒನ್ ಮೂಮೆಂಟ್. ಆ್ಯಂಡ್ ನಾಟ್ ಟು ಫರ್ಗೆಟ್, ಈ ಮೂಮೆಂಟ್ ಹೇಳಬೇಕಾದ್ರೆ ಪಾಕಿಸ್ತಾನ ಮೇಲೆ ಮ್ಯಾಚ್ ಆಗಿ ಅವರು ಗೆಲ್ಲಿಸ್ತಾರೆ. ಅವರು ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಮೆಲ್ಬರ್ನಲ್ಲಿ ನಡೆಯುತ್ತೆ. ದ್ಯಾಟ್ ವಾಸ್ ದ ಫಸ್ಟ್ ಎವರ್ ಮ್ಯಾಚ್ ಔಟ್ಸೈಡ್ ಕಂಟ್ರಿ ನಾನು ಹೋಗಿದ್ದಿದ್ದು. ಆ ಗ್ರೌಂಡಲ್ಲಿ ಇದ್ದೆ ಅವತ್ತು. ಆ ಮ್ಯಾಚ್ ನೋಡಬೇಕಾದ್ರೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್. ಆ್ಯಂಡ್
ಕರ್ನಾಟಕದಲ್ಲಿ ಐ ಥಿಂಕ್ ದೇರ್ ಆರ್ 2 people players I really love and admire. One is Anil sir, Anil Kumble sir. Second is my all-time favorite is Mayank Agarwal. I love that guy. ಮತ್ತೊಂದು ಟಾಯಿಂಗ್ ಮೂಮೆಂಟ್ ಬಗ್ಗೆ ಪ್ರಶ್ನೆ. ಅನೇಕ ಚಿತ್ರಗಳು ನಿಮ್ಮದೇ ಚಿತ್ರಗಳು, ಬಟ್ ಇದೊಂದು ಚಿತ್ರ ನನಗೆ ಆ ಟಾಯಿಂಗ್ ಮೂಮೆಂಟ್ ಕೊಡ್ತು ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಮೂಡ್ ಬಂತು ಅನ್ನೋ ಚಿತ್ರ ಯಾವುದಾದ್ರೂ ಇದೆಯಾ? ನನ್ನ ಮನೇಲಿ ತಂದೆ ತಾಯಿ ಅಕ್ಕ ತಂಗಿ ಮಕ್ಕಳೆಲ್ಲ ಹೆಂಗೋ ನಾನು ಎಲ್ಲ ಚಿತ್ರಗಳಂಗೆ ಐ ಆಮ್ ನಾಟ್ ಗೋನ್ ಟು ಮೇಕ್ ಎನಿ ಚಾಯ್ಸಸ್. ಫೇಲ್ ಆಗಿದ್ರು ಇಟ್ ಇಸ್ ಮೈ ಫೇವ್ರೆಟ್. ಮೋಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಇಸ್ ಆಲ್ಸೋ ವೆರಿ ಮೆಮೊರಬಲ್. ಸೊ ಆಲ್ ಮೈ ಫಿಲ್ಮ್ಸ್ ಆರ್ ಮೈ ಟ್ರೆಷರ್ಸ್. ಐ ಆಮ್ ನಾಟ್ ಗೋನ್ ಟು ಪಿಕ್ ಒನ್. ಕಡೆ ಪ್ರಶ್ನೆ ಸರ್, ಅಭಿಮಾನಿಗಳ ಜೊತೆಯಲ್ಲಂತೂ ಇಂಟ್ರಾಕ್ಷನಲ್ಲಿ ಇದ್ದೇ ಇರ್ತೀರಿ, ಒಂದ ಡೈರೆಕ್ಟ್ ಆಗಿ ಇಲ್ಲ ಎಲ್ಲೋ ಹೋದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪೋಸ್ಟ್ಗಳ ಮೂಲಕ. ಅಭಿಮಾನಿಗಳ ಜೊತೆಗಿನ ಯಾವುದಾದ್ರೂ ಒನ್ ಮೂಮೆಂಟ್, ಆ ಸ್ಪಾರ್ಕಿಂಗ್ ಮೂಮೆಂಟ್, ಟಾಯಿಂಗ್ ಮೂಮೆಂಟ್, ಇದನ್ನು ನಾನು ಮರೆಯೋದೇ ಇಲ್ಲ ಅನ್ನೋ ರೀತಿ ಯಾವುದಾದ್ರೂ ಸಂದರ್ಭ? ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡಿಬೇಕಾದ್ರೆ ರೈಲ್ವೆ ಸ್ಟೇಷನ್ ಹತ್ರ ಇರ್ತೀನಿ. ಶೂಟಿಂಗಲ್ಲಿ ಕೂತ್ಕೊಂಡಿರ್ತೀನಿ, ಯಾರೋ ಒಬ್ರು ಅಲ್ಲಿ ಗಲಾಟೆ ನಡೀತಾ ಇರುತ್ತೆ. ಕೇಳ್ತಾಡ ಅಂತ ನಮ್ಗೆ ಏನು ತಿರ್ಬಿಟ್ಟು ಏನಪ್ಪ ಯಾಕೆ ಗಲಾಟೆ ಮಾಡ್ತಾರೆ ನೋಡಿದ್ರೆ ಅಲ್ಲಿಂದ ಒಬ್ಬ ಕಿರ್ಚ್ತಾ ಇದ್ದಾರೆ ಒಬ್ಬರು ವ್ಯಕ್ತಿ. ಕಿರ್ಚಿ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ನಾನು ಸರಿ ಬಾಪ ಇಲ್ಲ ಹತ್ರ ಬಿಡು. ಏನಪ್ಪ ನಿಮ್ದು ಅಭಿಮಾನಿ ಹಾಗೆ ಬಿಡಪ್ಪ ಆಯ್ತು ಸಾರ್ ಒಂದ್ಸತಿ ತಬ್ಕೋಬೇಕು. ತಬ್ಕೊಂಡ್ರು, ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ರು. ಶರ್ಟ್ ಎಲ್ಲ ಬಿಚ್ಚಿದ್ರೆ ಇಡೀ ಮೈ ಬರೀ ಟ್ಯಾಟೂಸೇ ಇದೆ ನಂದು. ಅದು ಅಂದರೆ ಎಲ್ಲ ಸಿನಿಮಾ ಹೆಸರುಗಳಿದೆ, ಟ್ಯಾಟೂ. ಸ್ವಲ್ಪ ಭಯ ಸ್ಟಾರ್ಟ್ ಆಯ್ತು. ಸಾರ್ ತಬ್ಕೋಬೇಕು ಅಂದ್ರೆ ತಬ್ಕೊಂಡ್ರು. ಈಗ ಪ್ಯಾಂಟ್ ಬಿಚ್ಚಿಬಿಟ್ರು. ಫುಲ್ ಟ್ಯಾಟೂ ಇದೆ ಅಮ್ಮ, ಇಲ್ಲಿಂದ. ಅದಾದಮೇಲೆ ಸಾರ್ ನನಗೆ ನೋಡಿ ಸಾರ್ ಹುಚ್ಚಾಭಿಮ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯಿತು ಇರಿ, ಇಲ್ಲೇ ಇದ್ದೀನಲ್ಲ ಈಗ ಇರಿ. 2-3 ಭಯನೂ ಇದೆ ಈಗ. ಓಕೆ. ಸೊ ಅದೆಲ್ಲ ಬಿಟ್ರೆ ಈಗ ವಾಪಸ್ ತಪ್ಕೋಬೇಕು ಅಂತ ನಾನೇ ಈ ಪೊಸಿಷನಲ್ಲಿ ತಪ್ಕೊಂಡ್ರೆ ಭಾಳ ರಾಂಗ್ ಆಗಿ ಕಾಣ್ತೀನಿ ನಾನು. ಐ ಡೋಂಟ್ ನೋ ವಾಟ್ ಟು ಡೂ. ಐ ಸ್ಟಿಲ್ ವೆಂಟ್ ಓಕೆ ಬೇಡ ಹೋಗಿ ತಬ್ಕೊಂಡ್ರೆ ಹೀ ಸ್ಟಾರ್ಟೆಡ್ ಕಿಸ್ಸಿಂಗ್ ಮೀ. ಈಗ ಮುತ್ಕೊಡ್ಬೇಕು ಅಂತಾರೆ. ಫಾರ್ ಅ ಮೂಮೆಂಟ್ ನನಗನ್ನಿಸ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಯಾರನ್ನಾರು ಇಟ್ಕೊಂಡು ಅಕ್ಕಪಕ್ಕ. ಅಟ್ಲೀಸ್ಟ್ ಏನು ನಡೀತಾ ಇದೆ ಅಂತ ಹೇಳೋಕ್ಕೆ ಸಾಕ್ಷಿಗಾನ ಇದ್ದಾರೆ ಅವರು. ಸರ್ ನೀವು ಅಂದ್ಕೊಂಡಂಗೆ ಅಲ್ಲಿ ನಡೆದಿಲ್ಲ ಅಂತ. ಇಲ್ಲ ಯಾವುದೋ ಊರಿಗೆ ಹೋಗಿ ಸುದೀಪ್ ಅವರು ಒಬ್ಬರನ್ನ ಬೆತ್ತಲೆ ಮಾಡಿ ಚಡ್ಡಿಯಲ್ಲಿ ನಿಲ್ಲಿಸಿ ಚುಂಬನ್ನು ಕೊಟ್ಟರು ಅಂತ. ಸೊ ಐ ಥಿಂಕ್ ಇಟ್ಸ್ ದೇರ್. ಇಟ್ಸ್ ನೋ ಆನ್ ದ ಅದರ್ ಹ್ಯಾಂಡ್ ಲೆಟ್ ಮಿ ಟೆಲ್ ಯು, ಫ್ಯಾನ್ಸ್ ಅಂತ ನೀವೇನು ಹೇಳ್ತೀರಿ, ದೇ ಆರ್ ದಿ ಆಸೆಟ್ಸ್ ಮ್ಯಾಮ್. ಐ ಥಿಂಕ್ ದೇ ಆರ್ ದ ಬಿಗ್ಗೆಸ್ಟ್ ಆಸೆಟ್ಸ್. ಆ ಪ್ರೀತಿ ಯಾರೂ ಕೊಡೋಕ್ಕೆ ಸಾಧ್ಯ ಅಲ್ಲ. ನಿಷ್ಕಳಂಕವಾಗಿ ಏನು ಸ್ಟ್ರಿಂಗ್ಸ್ ಆರ್ ನೋ ಅಟ್ಯಾಚ್ ಸ್ಟ್ರಿಂಗ್ಸ್ ಅಟ್ ಆಲ್. ಸೋ ಬ್ಯೂಟಿಫುಲ್ ದ ಫೀಲಿಂಗ್ ಇಸ್. ಲೆಟ್ ಮಿ ಟೆಲ್ ಯು ಸಮಥಿಂಗ್. ಆ ಒಂದು ಶಕ್ತಿ ನಿಮ್ಮ ಹಿಂದೆ ಇಲ್ಲ, ಆ ಒಂದು ಧೈರ್ಯ ನಿಮ್ಮ ಹಿಂದೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾರು ಬೇಕಾದರೂ ನಮ್ಮ ಜೀವನದಲ್ಲಿ ಆಟ ಆಡ್ಬೋದು, ಹಂಗಾಗ್ಬಿಡುತ್ತೆ. ಆ ಒಂದು ಧೈರ್ಯ ಇದೆಲ್ಲ ನಮ್ಮ ಹಿಂದೆ ಇದೆ. ದಟ್ ಈಸ್ ವಾಟ್ ಮೇಕ್ಸ್ ಮೀ ವೇಕ್ ಅಪ್ ಇನ್ ದ ಮಾರ್ನಿಂಗ್, want to tell another story, want to tell another film, want to do something else. You know, this keeps us going. That one love that is coming from other end. Frankly speaking, ನಾವು ಲೈಫಲ್ಲಿ ಎಷ್ಟೋ ಸತಿ ಸಿನಿಮಾಗಳು ದುಡ್ಡಿಲ್ಲದೆ ಮಾಡಿದ್ದೀವಿ, ದುಡ್ಡು ತೊಗೊಂಡು ಮಾಡಿದ್ದೀವಿ, ಏನೇನೋ ಬಿಟ್ಟು ಮಾಡಿದ್ದೀವಿ. ಬಟ್ ಉದ್ದೇಶ ಏನಿರುತ್ತೆ ಅಂದರೆ ಅವರಿಗೋಸ್ಕರ ಅದನ್ನು ಮಾಡಲೇಬೇಕು ಅನ್ನೋದಿರುತ್ತಲ್ಲ. ಐ ಥಿಂಕ್ ದಟ್ ಈಸ್ ವಾಟ್ ಕೀಪ್ಸ್ ಅಸ್ ಹಂಗ್ರಿ. ಈಗ ನಿಮಗೆ ಟ್ಯಾಟೂ ಬಗ್ಗೆ ಹೇಳಿದೆ. ಐ ಟೋಲ್ಡ್ ಯು ಇನ್ ಅ ವೆರಿ ಕಾಮಿಕಲ್ ವೇ ಬಿಕಾಸ್ ನಡೆದಿದ್ದು ಹಾಗೆ ಇತ್ತು. ಬಟ್ ಆನ್ ದ ಅದರ್ ಹ್ಯಾಂಡ್ ಅವಶ್ಯಕತೆ ಏನಿದೆ ನನ್ನ ಹೆಸರು ಹಾಕೊಳ್ಳೋಕ್ಕೆ? ಅಷ್ಟು ಒಂದು ಹಾಕ್ಕೊಂಡ್ರೂ ಓಕೆ, ಕರೆಕ್ಟ್. ಇವಾಗ ಮಕ್ಕಳಾಗಿ ನಾವು ತಂದೆ ತಾಯ್ದು ಹಾಕ್ಕೊಂಡ್ರೆ ಒಂದು ಹಾಕ್ಸ್ಕೋತೀವಿ, ಯಾರೋ ಒಬ್ಬರು ಲವರ್ದು ಹಾಕ್ಸ್ಕೊಂಡ್ರೆ ಒಂದು ಹಾಕ್ಸ್ಕೋತಾರೆ, ಯಾರೋ ಫ್ಯಾನ್ ಅಂದ್ರೆ ಒಂದು ಟ್ಯಾಟೂ ಬರ್ಬೋದು. ಅಷ್ಟೊಂದು ಬಿಕಾಸ್ ಅದೊಂದು ದೇಹ, ಅದೊಂದು ಹೋರ್ಡಿಂಗ್ ಅಲ್ಲ. ಇವತ್ತಿಗೆ ಇದ್ರ ವಿನಾಯಿಲ್ ನಾಳೆ ತೆಗೆದಾಕಿ ಇನ್ನೊಂದ್ರದ್ದು ಹೋರ್ಡಿಂಗ್ ಅನ್ನೋದಕ್ಕೆ. ಐ ಥಿಂಕ್ ಐ ಡೋಂಟ್ ನೋ ಮ್ಯಾಮ್, ಐ ಜಸ್ಟ್ ಫೀಲ್ ಬ್ಲೆಸ್ಡ್ ಆ್ಯಂಡ್ ಐ ಫೀಲ್ ದ ರಿಚೆಸ್ಟ್. Wow. So, e-session was it again sponsored by Macho Sporto. ये तो बड़ा टॉइंग है.
ಸರ್ ವಿತ್ ಯೋರ್ ಪರ್ಮಿಷನ್ ಒಂದೆರಡು ಪ್ರಶ್ನೆ ನಮ್ಮ ಆಡಿಯನ್ಸ್ ಕಡೆಯಿಂದ ಕೇಳಿಸಬಹುದಾ ಅಂತ ಹೇಳಿ, ಇಫ್ ಯು ಆರ್ ಓಕೆ. ಶೋರ್. ಎರಡೇ ಪ್ರಶ್ನೆ. ನಮ್ಮ ಅಭಿಷೇಕ್ ತುಂಬ ಪಾಪ್ಯುಲರ್ ಸರ್ ಇವರು ನಮ್ಮ ಆಫೀಸಲ್ಲಿ. ಮೈಕ್ ತಗೊಳ್ಳಿ ಸರ್. ಮೈಕ್ ಇಲ್ಲದೆ ನಾನು ಉತ್ತರನೇ ಕೊಡಲ್ಲ. ನಿಮ್ಮ ಕ್ವಶನ್ ರೆಕಾರ್ಡ್ ಆಗಲಿ, ನನ್ನ ಆನ್ಸರ್ ರೆಕಾರ್ಡ್ ಆಗಲಿ. ಬೇಡವೇ ಬೇಡಪ್ಪ. ಸರ್ 2001ರಲ್ಲಿ ಹುಚ್ಚ ಸಿನಿಮಾ ಬಂದಾಗ ನಾನು 3ನೇ ಕ್ಲಾಸಲ್ಲಿ ಇದ್ದೆ ಸರ್. ಈಗ ನೀವು ಚಿಕ್ಕವರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರೋ ಇಲ್ಲ ಏನ್ ನಿಮ್ ಸರ್, ಆ ಅಲ್ಲ ಮೂಲಕ ಸರ್, ಆ ಮೂಲಕ ನಿಮ್ ಇಲ್ಲಿ ಕೂತಿರೋಂಥ ಎಲ್ಲ ಸುಂದರಿಯರಿಗೆ ನಿಮ್ ಏಜ್ ಹೇಳ್ತಾ ಇದ್ದೀರೋ? ಅಲ್ಲ ಸರ್, 3ನೇ ಕ್ಲಾಸಲ್ಲಿ ಆಗಿದ್ದೆ ಸರ್. ಈಗ 30 ವರ್ಷ ದಾಟ್ತು ಸರ್. ನನಗೆ ವಯಸ್ಸಾಯ್ತು, ನಿಮಗೆ ಆಗ್ತಿಲ್ಲ ಸರ್. ಯಾಕೆ ಸರ್? ಈ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಈ ಚಿಕ್ಕ ವಯಸ್ಸಲ್ಲಿ ಯಾಕೆ ಅಷ್ಟು ವಯಸ್ಸಾದಂಗೆ ಕಾಣಿಸ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ ಮಾಡಬೇಕಾದದ್ದನ್ನೆಲ್ಲ ಮಾಡಿದ್ರೆ ನಮ್ಮ ಥರ ಕಾಣ್ತಾರೆ, ಮಾಡಬಾರ್ದಿದ್ದೆಲ್ಲ ಮಾಡ್ತಾ ಇದ್ರೆ ಅವ್ರ ಥರ ಕಾಣ್ತಾರೆ. ಅರ್ಥ ಆಯ್ತಲ್ಲ? ಅಷ್ಟೇ ಸರ್. ನಾಳೆಯಿಂದ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕಾಗಿರೋದೇ ಮಾಡಿ. ಇನ್ನೊಂದು ಪ್ರಶ್ನೆ ಈ ಕಡೆಯಿಂದ. ಸರ್, ನೀವು ಫ್ಯಾನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ಇದ್ರು ಫ್ಯಾನ್ಸು, ಮತ್ತು ಈಗ ಒಂದು ಸ್ಟೋರಿ ಕೂಡ ಹೇಳಿದ್ರಿ. ಅದಾದಮೇಲೆ ಒಬ್ಬ ಅಭಿಮಾನಿ ಒಂದು ಹೀರೋ ನಟನ ಅಭಿಮಾನ ಅಥವಾ ಅಭಿಮಾನಿ ಆಗೋದು ಆತನ ಆ್ಯಕ್ಟಿಂಗ್ ನೋಡಿ ಮತ್ತು ಆತ ಸಿನಿಮಾದಲ್ಲಿ ಕೊಡುವಂಥ ಒಂದು ಸಂದೇಶವನ್ನು ನೋಡಿ. ನನಗೆ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ, ಇತ್ತೀಚಿನ ಜನ್ರೇಷನ್ನಲ್ಲಿ ಒಬ್ಬ ನಟ ಸಿನಿ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಸಂದೇಶವನ್ನು ಕೊಡ್ತಾನೆ, ಅದನ್ನು ಫ್ಯಾನ್ ಅಳವಡಿಸ್ಕೊಳ್ತಾನೆ, ಅದು ಬೇರೆ. ಆದರೆ ರಿಯಲ್ ಆಗಿ ಯಾವ ರೀತಿ ಮಾದರಿಯಾಗಿರಬೇಕು ಸರ್ ನಟ ಫ್ಯಾನ್ಸ್ಗಳಿಗೆ ಒಂದು ತೆಗೆದುಕೊಳ್ಳೋದಾದರೆ? ಒಂದು ಕ್ಲಾಸ್ ಅಂದಮೇಲೆ ಫಸ್ಟ್ ರ್ಯಾಂಕು ಇರ್ತಾರೆ, 10th ರ್ಯಾಂಕು ಇರ್ತಾರೆ, ಫೇಲ್ಯೂರ್ಸ್ ಇರ್ತಾರೆ. ಈಗ ಟೀಚರಿಗೆ ಏನು ಕೇಳಬೇಕು ಪ್ರಶ್ನೆ ನಾವು? ನೀವು ಯಾಕೆ ಫಸ್ಟ್ ರ್ಯಾಂಕಿಗೆ ಹಂಗೆ ಹೇಳ್ಕೊಟ್ರಿ, 10th ಅವ್ರಿಗೆ ಯಾಕೆ ಹೇಳ್ಕೊಟ್ರಿ, ಫೇಲ್ ಯಾಕಾದ್ರು ಅಂತನ? ನೋ ಸರ್, ಪ್ಲೀಸ್ ಡೋಂಟ್ ಮೇಕ್ ಇಟ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿಬಡಿ. You will learn good if you want to learn good. Don't put it on anybody else. And ನೀವು ಸಂದೇಶ ಅಂತ ಹೇಳ್ತೀರಿ ಸರ್. ನೋ ಸರ್. ಹೊರಗಡೆ ಒಂದು ದೊಡ್ಡ ಬೋರ್ಡಿಂಗೆ ಹಾಕೊಂಡಿರ್ತಾರೆ, ಸಿಗರೆಟ್ ಮಾರ್ತಾ ಇರ್ತಾರೆ, ಕೆಳಗಡೆ ಟೊಬ್ಯಾಕೋ ಸ್ಮೋಕಿಂಗ್ ಇಸ್ ಇಂಜೀರಿಯಸ್ ಅಂತಲೇ ಇರುತ್ತೆ. ಆದರೂ ನೀವು ಸೇದ್ತೀರಿ. ಸೇದಲ್ವಾ ನೀವು? ನಾನು ಸೇದಲ್ಲ ಸರ್. ಸೇದವ್ರಿಗೆ ಹೋಗಿದ್ದೀನಿ ಹೇಳಿದ್ದೀರ ಹಂಗಾರೆ? ಹೇಳಿದ್ದೀನಿ ಸರ್. ಏನು ಮಾಡೋಕ್ಕಾಗಲ್ಲ ಸರ್. ಐ ಟೆಲ್ ಯು, ಇನ್ ಅ ಸೊಸೈಟಿ ಲೈಕ್ ದಿಸ್ ಎಲ್ಲ ಥರ ಕ್ರಾಸ್ಗಳಿದೆ, ಎಲ್ಲ ಥರ ಸಿಗ್ನಲ್ಲು ಇದೆ. ಅದಕ್ಕೆ ತಾನೇ GPS ಇರೋದು. ಎಲ್ಲಿ ಟ್ರಾಫಿಕ್ ಕಮ್ಮಿ ಇದೆ ನೋಡಲ್ಲಿ ನುಗ್ತಾರೆ ಅನ್ನೋಕ್ಕೆ. ಜೀವನದ ಆಯ್ಕೆ ನಿಮ್ಮದು ಸರ್. ಸಂದೇಶ ಕೊಡೋದು ಒಂದೇ ನಮ್ಮ ಕೆಲಸ ಅಲ್ಲ. ಪಿಕ್ ಸ್ಟಫ್. ನಾನು ಹೇಳೋದು ಡೋಂಟ್ ಮೇಕ್ ಇಟ್ ನಿಮ್ಮ ಲೈಫ್ ಅಥವಾ ಜನಗಳ ಲೈಫ್ ಎಲ್ಲರದ್ದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತೊಗೊಳಕ್ಕಾಗಲ್ಲ. ದಿಸ್ ಅ ಲಾಟ್ ಆಫ್ ಗುಡ್ ಅರೌಂಡ್. ಫಾರ್ ಎಕ್ಸಾಂಪಲ್, ನೀವು ಹೇಳ್ತೀರಿ ಸಿನಿಮಾದಲ್ಲಿ ಒಂದು ಸಂದೇಶ ಅಂತ ನೀವೇನು ಹೇಳ್ತೀರಿ? ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಹೀರೋಯಿನ್ನ ಮದುವೆ ಆಗ್ತಾ ಇರ್ತೀವಿ ನಾವು. ಅದನ್ನ ಯಾಕೆ ಸೀರಿಯಸ್ ಆಗ್ತಾ ಅಂತ ಇಲ್ಲ? ತಗೊಳ್ಳಿ, ಬೇರೆ ಬೇರೆ ಮದುವೆ ಆಗಿ. ಕರೆಕ್ಟಾ? ಅದು ಓಡಿಸ್ಬಿಡ್ತಾರೆ ಸರ್. ಹಂಗೆ ಏನು ತಗೊಬೇಕು ಅದನ್ನ ಮಾತ್ರ ತಗೊಂಡು ನೀವು ಹೋಗಲ್ವಾ? ಹಾಗೆ ಸರ್. ಲರ್ನ್ ವಾಟ್ ಯು ವಾಂಟ್ ಟು ಲರ್ನ್. ಇಫ್ ಯು ವಾಂಟ್ ಟು ಬಿ ಎ ಗುಡ್ ಸಿಟಿಸನ್, ಪ್ಲೀಸ್, ದರ್ ಇಸ್ ಲಾಟ್ ಆಫ್ ಬ್ಯೂಟಿಫುಲ್ ಎಜುಕೇಶನ್ ಆಲ್ ಅರೌಂಡ್ ಯು. ಮೇಕ್ ಎ ಚಾಯ್ಸಸ್. ಟ್ರಸ್ಟ್ ಮೀ. It is the decisions you make and the choices you make is what makes you what you are 10 years or 15 years from now. What decisions you take today. All right? I'm a reflection of my decisions, what I took. ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ. Ma'am, sit down. ಸರ್, ನೀವು ಮಾತಾಡೋವಾಗ ಇಂಟರ್ವ್ಯೂ ಕೊಡೋವಾಗ ಯಾವ ರೀತಿ ಲೀಲಾಜಾಲವಾಗಿ ಇಂಟರ್ವ್ಯೂ ಕೊಡ್ತೀರಾ ಅದೇ ಥರ ಹ್ಯೂಮರ್ ಕೂಡ ಇರುತ್ತೆ. ಇಸ್ ಇಟ್ ಎ ಕಾನ್ಷಿಯಸ್ ಎಫರ್ಟ್ ಆರ್ ಇಟ್ಸ್ ಆರ್ಗ್ಯಾನಿಕ್? ಹೌ ಇಟ್ ಹ್ಯಾಪನ್ಸ್? I'm very consciously unconscious, man. ಸೊ ಇಟ್ಸ್ ನನಗೆ ಅಷ್ಟು ಸೀರಿಯಸ್ನೆಸ್ ಲೈಫಲ್ಲೇ ಇಲ್ಲ. ನೀವು ಅದನ್ನು ತಪ್ಪು ತಿಳ್ಕೊಂಡಿದ್ದೀರ ನನ್ನ ಬಗ್ಗೆ. ನಾನು ತುಂಬ ಇವರು ಆ್ಯಂಗ್ರಿ ಯಂಗ್ ಮ್ಯಾನ್, ಇವ್ರು ನೋಡಿದ್ರೆ ಭಯ ಆಗುತ್ತೆ ಅಂತ. ಅಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ ಕೇಳಿ ನನ್ನ ಬಗ್ಗೆ ಹೇಳ್ತಾರೆ. ಆ ಥರ ಏನಿಲ್ಲ. ಸಿ, ಐ ಆಮ್ ವಾಟ್ ಐ ಆಮ್. ಐ ನೀಡ್ ಟು ಬಿ ವಾಟ್ ಐ ಹ್ಯಾವ್ ಟು ಬಿ ಅಟ್ ದ ಟೈಮ್ ವೆನ್ ಐ ನೀಡ್ ಟು ಬಿ.
ಬಿಕಾಸ್ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಕೇಳ್ತಾ ಇದ್ರೆ ನಗ್ನಗ್ತಾ ಇರ್ತೀವಿ ಇಂಟರ್ವ್ಯೂನ, ಅದಕ್ಕೆ ಹೇಳಿದ್ದು ಯಾವಾಗ ನೋಡಿದ್ರು ಅಷ್ಟೇ. Because I don't complicate my life, man. Trust me, I don't complicate answers to ನನಗೆ. I think there is no simple life. You can simplify life. You can simplify your answers, right? There's nothing like that. And I told you, ನಾವು ತಪ್ಪು ಮಾತಾಡ್ತೀವಿ, ತಪ್ಪು ಮಾತಾಡೋರು, ತಪ್ಪು ಮಾಡೋರು ಅಂತ ಅಂದಾಗ ಹೆದರ್ಕೊಬೇಕಾಗತ್ತೆ. There's nothing like that. I think, yeah, smile is a beautiful thing, isn't it? Yeah. You can add every bit of it to everything. ಇಲ್ಲಿಗೆ ವೈಂಡ್ ಮಾಡಬೇಕಿತ್ತು ಸರ್, ಬಟ್ ನಮ್ಮ ಎಡಿಟರ್ ಮೇಡಮ್ ಕಣ್ಣೊಡ್ಬಿಟ್ಟು ಇನ್ನೊಂದೇ ಒಂದು ಪ್ರಶ್ನೆ ಇದೆ, ಅದು ಕೇಳದೆ ಹೋದ್ರೆ ಕಾರ್ಯಕ್ರಮ ಮೇಡಮ್ ಆಕ್ಚುಲಿ ಅವ್ರಿಗೆ ಕಣ್ಣು ಹೊಡಿಯೋ ಬದಲು ರೋಡಲ್ಲಿ ತುಂಬ ಜನ ಇದ್ದಾರೆ, ಇನ್ನು ಒಳ್ಳೊಳ್ಳೆ ನೋಡಿ ಅಲ್ಲೆಲ್ಲ ಎಷ್ಟು ಜನ. ನೀವು ಕಣ್ಣು ಹೊಡೆದ್ಬಿಟ್ರೆ ಎಷ್ಟು ಜನ ಬಿದ್ದೋಗ್ತಾರೆ ಮ್ಯಾಮ್ ಇಲ್ಲಿ? ಇಲ್ಲ ನೀವು ಯಾರು ಇವ್ರಿಗೆ ಕಣ್ಣೆ ಹೊಡಿತಾ ಇದ್ದೀರಲ್ಲ ಸರ್. ಕುಟುಂಬದಿಂದ ಶುರು ಮಾಡಿದ್ವಿ, ಕುಟುಂಬದಿಂದನೇ ಬಹುಶಃ ಏನು ಮಾಡ್ಬೋದು. ಮಗಳ ಬಗ್ಗೆ ನಾನು ನಿಮ್ಮ ಮೇಲೆ ನಿಮ್ಮ ಪೋಷಕರ ಪ್ರಭಾವ ಎಷ್ಟಿದೆ ಅಂತ ಕೇಳ್ತಾ ಇದ್ದೆ, ನಿಮ್ಮ ಪ್ರಭಾವ ಮಗಳ ಮೇಲೆ ಎಷ್ಟಿದೆ? ಈ ಪ್ರಶ್ನೆ ಆದ್ಮೇಲೆ ನಿಮ್ಮ ಎಡಿಟರ್ ಕೂಡ ಒಂದು ಪ್ರಶ್ನೆ ಕೇಳ್ಬೇಕು ತಾನೆ? ಕೇಳಬೇಕು. ವಿ ಶುಡ್ ಸಿ ವಾಟ್ ಕೈಂಡ್ ಆಫ್ ಅ ಕ್ವೆಶ್ಚನ್ ಶಿ ಆಸ್ಕ್ಸ್. ಶ್ಯೂರ್ ಮೇಡಮ್, ನೆಕ್ಸ್ಟ್ ನೀವೇ ಪ್ರಶ್ನೆ ಕೇಳಿ. ನೆಕ್ಸ್ಟ್ ಕೊಡ್ಬೇಡಿ, ಪ್ರಿಪರೇಷನ್ಗೆ ಟೈಮ್ ಕೊಟ್ಟಂಗಾಗತ್ತೆ. ಕೊಡಿ, ಮೈ ಕೊಡಿ. ಈ ಪ್ರಶ್ನೆ ಆಮೇಲೆ ಕೊಡ್ತೀನಿ. ಇವ್ರು ಎಸ್ ಮ್ಯಾಮ್. ಕನ್ನಡದ ವಿಷಯ ಬಂದಾಗ ನೀವು ಎಲ್ಲ ಒಂಥರ ತೇಲಿಸ್ದಂಗೆ ಉತ್ತರ ಕೊಟ್ಬಿಟ್ರಿ. ಕಮಲ್ ಹಾಸನ್, ಸೋನು ನಿಗಮ್, ಯಾವ ವಿಷಯ ಬಂದ್ರೂ ಯಾಕೆ ಕನ್ನಡ ಚಿತ್ರರಂಗ ಕನ್ನಡ ಅಂತ ಬಂದಾಗ ಒಂದಾಗಲ್ಲ? ಯಾರು ಮಾತಾಡೋದಿಲ್ಲ ಅಂದ್ರೆ ವಾಣಿಜ್ಯ ಮಂಡಳಿ ಮಾತ್ರ. ನಿಮ್ಮ ಪ್ರಕಾರ ಮಾತಾಡಿದ್ರೆ ಮಾತ್ರ ಒಂದಾಗಿದ್ದೀವಿ ಅಂತ? ಒಂದಾಗಿದ್ದಾರೆ, ಅದಕ್ಕೆ ಯಾರು ಮಾತಾಡಿಲ್ಲ. ತಪ್ಪು ತಿಳ್ಕೊಂಡಿದ್ದೀರಮ್ಮ. ಎಲ್ಲ ಒಂದಾಗಿದ್ದೀವಿ, ಅದಕ್ಕೆ ಮಾತಾಡಿಲ್ಲಮ್ಮ. ಕಾರಣ ಏನಂದ್ರೆ ಇವಾಗ ಹೋಗ್ಬಿಟ್ಟು ನೀವು ಮಾತಾಡೋರಿಗೆ ಕೇಳಿ, ಇವಾಗ ಹೋಗ್ಬಿಟ್ಟು ಅಧಿಕಾರದಲ್ಲಿ ಕೂತಿರೋರಿಗೆ ಕೇಳಿ, ಇವತ್ತು ಹೋಗಿ ಕರ್ನಾಟಕದ ಅಧಿಕಾರ ಪೂರ್ತಿ ಹಿಡ್ಕೊಂಡು ಕೂತಿರೋ ವಿಧಾನಸೌಧಕ್ಕೆ ಹೋಗಿ ಕೇಳಿ. ನಾವು ತುಂಬ ಟ್ಯಾಕ್ಸ್ ಕಟ್ತಾ ಇರೋ ಜನ. ಬೆಳಗ್ಗೆ ಆದರೆ ಎಲ್ಲರಿಗೂ ಅವ್ರವ್ರದ್ದೇ ಭಯಗಳಿದ್ದಾವೆ, ಹೆದರಿಕೆ ಇದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವ್ರ ಮೇಲೆ ಗೌರವ ಇದ್ದಾರೆ. ಇಂಥವ್ರು ಮಾತಾಡ್ಬಿಟ್ಟು ಅನ್ನೋದ್ರ ಶಾಕಲ್ಲಿದ್ದಾರೆ ಎಲ್ಲರೂ. ನಾವು ಮಾತಾಡಿಲ್ಲ ಅಂದಕ್ಕೆ ಒಂದಾಗಿಲ್ಲ ಅನ್ಕೊಂಬಿಡಿ, ಒಂದಾಗಿರೋದಕ್ಕೆ ಮಾತಾಡಿಲ್ಲ. ಯಾಕಂದರೆ ಆ ಕಲಾವಿದರು ಕನ್ನಡ ಚಿತ್ರರಂಗದಲ್ಲೂ ಬಂದು ನಟನೆ ಮಾಡಿ ಹೋಗಿರೋದ್ರಿಂದ ಯಾರಿಗೂ ಏನು ಮಾತಾಡಬೇಕು ಗೊತ್ತಾಗಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ನೀವು ಯಾವತ್ತು ತೇಲ್ಸೋದು ಅಂತ ಹೇಳ್ತೀರಿ ಮ್ಯಾಮ್. ನಾನು ಒಂದು ಹೇಳ್ತೀನಿ ಕೇಳಿ, ತೇಲ್ಲೇಬೇಕಾ? ತೇಲೋದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವ್ಯಾಕೆ ತೇಲ್ಸೋಣ? ಗಂಡು ನಾಡಿನಲ್ಲಿ ಹುಟ್ಟಿರುವ ಗಂಡಮ್ಮ ನಾವ್ಯಾಕೆ ತೇಲ್ಸೋಣ? ಯಾರಿಗೆ ತೇಲ್ಸೋಣ? ಯಾರಿಗೆ ಎದುರೋಣ? ಗೌರವ ಇದೆ ಒಬ್ಬ ವ್ಯಕ್ತಿ ಮೇಲೆ, ಕೆಳಗಡೆ ಕೂತಿ ಕೇಳಿಸ್ಕೊಂಡ ವ್ಯಕ್ತಿ ಮೇಲೆ ಆಭಾರವಾದ ಗೌರವ ಇದೆ. ಎರಡು ಗೌರವದ ಮಧ್ಯದಲ್ಲಿ ಚಿತ್ರರಂಗ ಏನು ಮಾಡಬೇಕು ಅಂತ ಮಾತಾಡಿಲ್ಲ ಅಂದಾಗ ಪದೇ ಬಂದು ಚಿತ್ರರಂಗಕ್ಕೆ ನೀವು ಹಿಂಗೆ ನೀವು ಹಂಗೆ ಅಂದರೆ ನಾವೇನು ಜಡ್ಜ್ಗಳ, ಲಾಯರ್ಗಳ, ಕೋರ್ಟ್ಗಳ, ಪೊಲೀಸ್ಗಳ ಗನ್ ಇದೆಯಾ? ಎರಡೂ ಇಲ್ಲ ನಮ್ಮ ಹತ್ರ. ಏನು ಮಾಡೋಕ್ಕಾಗುತ್ತೆ? ನೋ. ವೆನ್ ಯು ಕ್ವೆಶ್ಚನ್ ಅಸ್, ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ so much of moral we have inside, so much of emotions inside, we don't know how to react. ತೇಲ್ಸೋದೇನಿದೆ ಅದರಲ್ಲಿ? ಕೈಯಲ್ಲಿ ಪೆಗ್ಗಿದೆಯಾ, ಇಲ್ಲೊಂದು ಏನಾರು ಕ್ವಾರ್ಟರ್ ಇಟ್ಕೊಂಡು ಕೂತಿದ್ದೀನಿ ನಾ ತೇಲ್ಸೋಕ್ಕೆ? ನಾನು ಹೇಗೆ ತೇಲಿಸ್ಲಿ? ಇಲ್ಲ ಬನ್ನಿ ಪಾರ್ಟಿ ಮಾಡೋಣ, ಅವಾಗ ತೇಲೋಣ. ಜಸ್ಟ್ ಮಾತಿನಲ್ಲಿ ನೋ ಮ್ಯಾಮ್, ಆನ್ ಇಂಡಸ್ಟ್ರಿ ಪರವಾಗಿ ಒಂದು ಮಾತು ಹೇಳ್ತಾ ಇದ್ದೀವಿ. ಕೆಲವು ಗೌರವ ಏನು ಮಾಡೋಕ್ಕಾಗಲ್ಲ ಮ್ಯಾಮ್. ಅದು ಹಾಗಂತ ಯಾರು ಕನ್ನಡದ ಮೇಲೆ ಕೀರ್ತಿ ಇಲ್ಲ ಕೀದಿಲ್ಲ ಅನ್ಕೊಂಬೇಡಿ. ಯಾರಿಗೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಮ್ಯಾಮ್? 40 ವರ್ಷ ಕನ್ನಡ ಚಿತ್ರರಂಗಕ್ಕೆ ದುಡಿದಿರೋ ವ್ಯಕ್ತಿಗ, 40-45 ವರ್ಷ ಕರ್ನಾಟಕದಲ್ಲಿ ಹುಟ್ಟು ಇಲ್ಲೇ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಮನೆ ಮಠ ಮಾಡಿ ಬೆಳಗ್ಗೆ ಆದ್ರೆ ಅಮ್ಮ ಹೇಗಿದೆಯಾ, ತಾಯಿ ಹೇಗಿದೆಯಾ ಅಂತ ಕೇಳೋ ವ್ಯಕ್ತಿಗಳಿಗ ಯಾರಿಗೆ ಕೇಳ್ತಾ ಇದ್ದೀರಾ ನೀವು? ಕನ್ನಡದವ್ರಿಗ? ಅದು ಯಾಕೆ ಬಿಲ್ಲು ಬಾಣ ಎಲ್ಲ ಸತಿನೂ ಇಲ್ಲಿ ಸಿವಿಲ್ ವಾರ್ ಕಡೆ ತಿರುಗುತ್ತೆ? ಆ ಕಡೆ ತಿರುಗಲಿ ಅಲ್ಲ, ಆ ಕಡೆ ತಿರುಗಲಿ. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಕನ್ನಡದ ಬಗ್ಗೆ ಹೆಮ್ಮೆ ಇದೆ. ಇದು ಯಾರಿಂದನೂ ಕಲಿಬೇಕಾಗಿಲ್ಲ, ಯಾವ ವಾಹಿನಿಯಿಂದನೂ ಕಲಿಬೇಕಾಗಿಲ್ಲ, ಯಾವ ಶಾಲೆಯಿಂದನೂ ಕಲಿಬೇಕಾಗಿಲ್ಲ. ಪ್ರತಿಯೊಬ್ಬ ಬಸ್ ಸ್ಟ್ಯಾಂಡಲ್ಲಿ ಸ್ಕೂಲಿಗೆ ಹೋಗದಿರೋ ವ್ಯಕ್ತಿ ಹತ್ರನೂ ಹೇಳಿದ್ರೆ ಅವ್ನು ಕನ್ನಡದ ಬಗ್ಗೆನೇ ಮಾತಾಡ್ತಾನಮ್ಮ. ಕನ್ನಡ ನಮ್ಮದು. ಆ್ಯಂಡ್ ಇನ್ನೊಂದು ತಿಳ್ಕೊಳ್ಳಿ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಅದಕ್ಕೆ ತಾನೇ 100 ಮಾರ್ಕ್ಸ್ ಕ್ವಶನ್ ಪೇಪರಲ್ಲಿ 60 ಬರೋದು. ಗೊತ್ತಿಲ್ಲ, ಉತ್ತರ ಕೊಡೋಕ್ಕಾಗಿಲ್ಲ, ಅಷ್ಟೇ. ತೇಲ್ಸ್ಲಿಲ್ಲ, ಮುಳುಗಿಸಿದ್ರಿ ಅಂತ ಚಕ್ರವರ್ತಿ ಸರ್. ಇಲ್ಲ ಮೇಡಮ್, 11 ಸೀಸನ್ನಿಂದ ಬಿಗ್ ಬಾಸ್ ನಡೆಸ್ತಾ ಇದ್ದೀನಿ ಅಂದರೆ ಏನೋ ಕಾರಣ ಇರಬೇಕಲ್ಲ ಮೇಡಮ್. ತೇಲ್ಸೋದು ಮುಳುಗ್ಸೋದು ನಮ್ಮ ಹತ್ರ ಇಲ್ಲ ಮೇಡಮ್. ತೇಲಕ್ಕೆ ಕಾಸಿದ್ರೆ ಬನ್ನಿ ಹಾಕ್ಕೊಡ್ತೀನಿ, ಅದರಲ್ಲಿ ಚಾನ್ಸೇ ಇಲ್ಲ ಸರ್. ಹಂಗೆ ತೇಲಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆನ್ ಪಬ್ಲಿಕ್ ಡಿಮ್ಯಾಂಡ್ ಬಹುಶಃ ಎಲ್ಲರೂ ಹ್ಞೂ ಅಂತಾರೆ ಇದಕ್ಕೆ. ಡಿಡ್ ಯು ಲೈಕ್ ಮೈ ಆನ್ಸರ್? ಸರ್, ಈ ಆನ್ಸರ್ ಬೇಕಿತ್ತು ಸರ್. ಅಷ್ಟೇ, ಸಿಂಪಲ್. ಇಂಡಸ್ಟ್ರಿ ತೇಲ್ಸಲ್ಲ ಮೇಡಮ್. ನಮ್ಮ ಕನ್ನಡ ಚಿತ್ರರಂಗ
ಬಹಳ ಶ್ರೇಷ್ಠವಾದಂಥ ಒಂದು ವ್ಯಕ್ತಿತ್ವಗಳಿರುವಂಥ ಒಂದು ಚಿತ್ರರಂಗ, ಶ್ರೇಷ್ಠವಾದ ಚಿತ್ರರಂಗ, ಬಹಳ ಕಲಾವಿದರಿರೋ ಚಿತ್ರರಂಗ, ಒಳ್ಳೆ ಮನಸ್ಸುಗಳಿರೋ ಚಿತ್ರರಂಗ. ಇಲ್ಲಿ ಯಾರಿಗೂ ತೇಲ್ಸಕ್ಕೆ ಬರಲ್ಲ ಮೇಡಮ್, ನಮಗೆ ಮನಸ್ಸುಗಳನ್ನು ನೋಯ್ಸಕ್ಕೆ ಬರಲ್ಲ. ಸುದೀಪ್ ಸರ್ ಬಂದರು, ಇಷ್ಟೊತ್ತವರೆಗೂ ಮಾತನಾಡಿದ್ರು. ಐ ನೋ ಸುದೀಪ್ ಸರ್ ಇಸ್ ಮೀಡಿಯಾ ಫ್ರೆಂಡ್ಲಿ. ನಾವೇನೇ ಪ್ರಶ್ನೆ ಕೇಳಿದ್ರು ಕೂಡ ಓಕೆ. ಎಸ್ ಮ್ಯಾಮ್. ನಮಸ್ತೆ ಸರ್. ನನಗೆ ಈಗ ಗೊತ್ತಾಯ್ತು ಅವ್ರು ಯಾಕೆ ಎಡಿಟರ್ ಆದರು ಅಂತ. ಸರ್ ಅಯ್ಯೋ ತೇಲ್ಸಕ್ಕೆ ಬಿಡಲಿಲ್ಲ. ಇಲ್ಲ, ಅವ್ರಿಗೆ ಈಗ ಗೊತ್ತಾಯ್ತು ಕನ್ನಡ ಚಿತ್ರರಂಗ ಇದ್ರೆ ಏನು ಅಂತ. ನಾವು ಅಲ್ಲಿನ ಎಡಿಟರ್ ಮ್ಯಾಮ್. ಎಸ್ ಮ್ಯಾಮ್. ನಮಸ್ತೆ ಸರ್, ನನ್ನ ಹೆಸರು ಕೀರ್ತನ ಅಂತ, PG ಸ್ಟೂಡೆಂಟ್ ಸುರನಾ ಕಾಲೇಜಿಂದ. ನಾವು ಸಣ್ಣ ವಯಸ್ಸಿಂದ ಕಾಲೇಜ್ ಸ್ಕೂಲ್ಗಳಿಂದ ಬರ್ತಾ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ, ಮುಂದೆ ಒಂದು ಫೀಲ್ಡ್ಗೆ ಹೋದರೆ, ಒಂದೇನು ನೀವು ಕೆಲಸ ಮಾಡುವಂಥ ಫೀಲ್ಡಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಹೇಗೆ ನೀವು ಫೈಟ್ ಮಾಡಬೇಕು ಸಮಾಜದಲ್ಲಿ ಅಂತ. ಅದೇ ನಮ್ಮ ಮನೆಗಳಲ್ಲಿ ಹೇಳ್ಕೊಡ್ತಾರೆ. ಪರ್ಸ್ನಲಿ ಚಿತ್ರರಂಗ ಅಂತ ಬಂದಾಗ ಬೇಡ ಬೇಡ, ಹೆಣ್ಮಕ್ಳಿಗೆ ಅಲ್ಲಿ ಸೇಫ್ಟಿ ಇಲ್ಲ, ಹೋಗಬೇಡಿ, ಅದು ನಂಬಕ್ಕೆ ಯಾರೂ ತಯಾರಿರಲ್ಲ. ಪರ್ಸ್ನಲಿ ನಮ್ಮ ಮನೆಗಳಲ್ಲೆಲ್ಲ ಹೇಳ್ತಾರೆ, ಬೇಡಮ್ಮ ನಂಬಕ್ಕಾಗಲ್ಲ, ಚಿತ್ರರಂಗಕ್ಕೆಲ್ಲ ಹೋಗೋದು ಬೇಡ, ನೀವು ಯಾವ್ದಾದ್ರು ಒಂದು ಡೆಸ್ಕ್ ಜಾಬ್ ಮಾಡಿಬಿಡ್ಬೇಕಾದ್ರೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ತನಕ ಬಂದಿರೋ ಹೀರೋಯಿನ್ಸಲ್ಲಿ ತುಂಬ ಬೆರಳೆಣಿಕೆಯಲ್ಲಿ ಇರುವಂತಹ ಹೀರೋಯಿನ್ಸು ಇಲ್ಲಿ ತನಕ ಸಸ್ಟೈನ್ ಆಗ್ತಾ ಬಂದಿರುವಂಥದ್ದು. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಸರ್? ನಾನು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ವರ್ಕ್ ಮಾಡ್ತಿದ್ದೆ ಕ್ರಿಯೇಟಿವ್ ಟೀಮಲ್ಲಿ, ಆಗಿಂದ ನಿಮ್ಮ ಹತ್ರ ಈ ಕ್ವೆಶನ್ ಕೇಳಬೇಕು ಅಂತ ಇಷ್ಟ ಆಯಿತು ನನಗೆ. ಇವತ್ತು ಆಪರ್ಚುನಿಟಿ ಸಿಕ್ಕಿದೆ. ರೈಟ್. ಸಿ, ನೀವೇನು ಹೇಳಿದ್ರು, ನಿಮ್ಮ ತಂದೆ ತಾಯಿನ ಹೇಳಿದ್ರು, ಐ ವಿಲ್ ನಾಟ್ ಡಿಬೇಟ್ ಅಬೌಟ್ ಇಟ್ ಬಿಕಾಸ್ ದೇ ಆರ್ ಯುವರ್ ಪೇರೆಂಟ್ಸ್, ರೈಟ್? ಐ ವಿಲ್ ನೆವರ್ ಡಿಬೇಟ್ ವಿತ್ ವಾಟ್ ಯುವರ್ ಪೇರೆಂಟ್ಸ್ ಆರ್ ಟೀಚಿಂಗ್ ಯು, ಮ್ಯಾಮ್. ಬಟ್ the most unsafe place in this world are the roads. Road is never safe. ಮನೆ ಬಿಡ್ತಾ ಇಲ್ವಾ ಡೈಲಿ? ಮನೆಯಿಂದ ಹೊರಡ್ತಾ ಇಲ್ವಮ್ಮ? ಬಿಕಾಸ್ ಬಿಗ್ಗೆಸ್ಟ್ ಆಕ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್ ಔಟ್ಸೈಡ್ ಯುವರ್ ಹೌಸ್ ಅಂಡ್ ಆನ್ ದ ರೋಡ್ಸ್. ಬಿಗ್ಗೆಸ್ಟ್ ಕ್ರೈಮ್ ಇಸ್ ಹ್ಯಾಪನಿಂಗ್ ಆನ್ ದ ರೋಡ್ಸ್. Correct? Yes or no? Yes, sir. So it is not the path that is scary, it is you. How strong are you? How vulnerable are you? Correct. Right? ನೀವು ಗೇಟಿಂದ ಹೊರಗಡೆ ಕಾಲಿಡ್ತಿದ್ದಂಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ರೈಮ್. ಪ್ರತಿ ದೊಡ್ಡ ಕ್ರೈಮ್ ನಡೆದಿರೋದೆ ಮನೆಯಿಂದ ಹೊರಗಡೆ ನೀವು ಹೋಗಿರೋ ರೋಡಲ್ಲೇ. ಹಾಗಂತ ಎಷ್ಟು ಜನ ಮನೇಲಿ ಕೂರ್ತಾ ಇದ್ದೀರಿ? ಹಾಗಂತ ಎಷ್ಟು ಜನ ಇದನ್ನು ಹೇಳಿದಾಗ ಯು ಅಂಡರ್ಸ್ಟ್ಯಾಂಡ್? No, ma'am. Never be worried if you believe yourself. Also remember, ಇಷ್ಟೊತ್ತಿಲ್ಲಿ ಪ್ರಶ್ನೆಗಳ ಉತ್ತರಗಳು ಕೊಡ್ತಾ ಇದ್ದೆ, ಕರೆಕ್ಟ್? ಹಾಗಂತ ಬಂದಿರೋ ಎಲ್ಲ ಪ್ರಶ್ನೆನೂ ಒಳ್ಳೇದಿತ್ತಾ? ಬರೋ ಯಾವುದೋ 3 ಬ್ಯಾಡ್ದಿದ್ದ ಪ್ರಶ್ನೆಗಳಿಗೆ ನಾನು ಇನ್ನೂ 7 ಪ್ರಶ್ನೆ ಅವಾಯ್ಡ್ ಮಾಡೋದು ಭಾಳ ತಪ್ಪಾಗತ್ತಮ್ಮ. ಓಕೆ, ಡೋಂಟ್ ಬಿ ಸ್ಕೇರ್ಡ್. ಡೋಂಟ್ ಬಿ ಸ್ಕೇರ್ಡ್, ನೆವರ್ ಬಿ ಸ್ಕೇರ್ಡ್. ಹಾಗಂತ ನಿಮ್ಮ ಪೇರೆಂಟ್ಸ್ ಹೇಳ್ಕೊಡ್ಬೇಕಾದ್ರೆ ದಟ್ ಈಸ್ ಆಲ್ಸೋ ನಾಟ್ ರಾಂಗ್. ದಟ್ ಮೇಕ್ಸ್ ಯು ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರಿಪೇರ್ ಯುವರ್ ಸೆಲ್ಫ್. ಐ ಥಿಂಕ್ ಆಸ್ ಅ ಪೇರೆಂಟ್ ದೇ ಆರ್ ರೈಟ್ ವೆನ್ ದೇ ಸೇ, ಬಟ್ ಆಲ್ವೇಸ್ ಪಿಕ್ ವಾಟ್ ಯು ನೀಡ್ ಟು ಪಿಕ್. ಗಾಟ್ ಇಟ್? ಆಸ್ ಐ ಟೋಲ್ಡ್ ಯು, ಇವಾಗ ರಾತ್ರಿ ಎಷ್ಟೊತ್ತಾಯಿತು? ಈಗ ಇಲ್ಲಿಂದ ನೀವು ಮಾತುಕತೆ, ನೀವು ಮನೆಗೆ ಹೋಗ್ಬೇಕಾದ್ರೆ ನೀವು ಹೋಗೋ ರೋಡಲ್ಲಿ ಎಷ್ಟು ಸೇಫ್ಟಿ ಇದೆ? ಯು ನೆವರ್ ನೋ, ರೈಟ್? ಬಟ್ ದಟ್ ಶುಡ್ಂಟ್ ಸ್ಕೇರ್ ಯು. ಡೋಂಟ್ ವರಿ. ಲೆಟ್ ಮಿ ಟೆಲ್ ಯು, ಇನ್ ಎವ್ರಿ ಪ್ರೊಫೆಷನ್ there are goods and the odds. Just keep your balance, move on, all right? And ಎಲ್ಲೆಲ್ಲೋ ಯಾರ್ಯಾರ ಬಗ್ಗೆ ಏನಾರು ಮಾತಾಡ್ತಾ ಇದ್ದಾರೆ ಅಂತಂದಾಗ I don't think we should be talking all that, because let us talk about the good things of our society, good things that nature has given us, good things world has given us. There are a lot of good things. Always remember that what you ask is what you get. All right? Thank you, sir. Thank you so much. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ತುಂಬ ಗಂಭೀರವಾದ ಹಾಗೆ ಒಂದಷ್ಟು ಲೈಟರ್ ನೋಟ್ ಆದ ಮಾತುಗಳನ್ನು ನಿಮ್ಮಿಂದ ನಾವೆಲ್ಲರೂ ಕೂಡ ಕೇಳಿದ್ವಿ. ಸುದೀಪ್ ಸರ್ನ ಕರೆಸಿ ಹಾಡು ಹೇಳಿಸ್ದಲ್ಲೇ ಕಳಿಸಿದ್ರೆ ನನಗೆ ಇಲ್ಲಿರೋರ್ದೆಲ್ಲ ಶಾಪ ತಟ್ಟುತ್ತೆ ಸರ್. ಎಲ್ಲರದು ಶಾಪ ನನಗೆ ತಟ್ಟುತ್ತೆ. ಹಾಗಾಗಿ ಯಾವ ಹಾಡ್ಬೇಕು ಹೇಳಿ? ಜಸ್ಟ್ ಐ ಥಾಟ್ ಜಸ್ಟ್ ಮಾತಲ್ಲಿ ಬೇರೆ ಯಾರಿಗಾದ್ರೂ ಯಾವುದಾದ್ರೂ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ, ಅಡ್ಡದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ, ಕಷ್ಟ ಒಂದೇ ಬರದು ಸುಖವು ಸಿಗದೆ ಇರದು,
ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ, ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ನಮ್ಮ ರಿಪಬ್ಲಿಕ್ ಕನ್ನಡದ ಕರೆಗೆ ಹೋಗ್ಬಿಟ್ಟು ಇಷ್ಟೊತ್ತು ನಮ್ಮ ಪ್ರಶ್ನೆಯನ್ನು ಸಹಿಸಿಕೊಂಡಿದ್ದಕ್ಕೆ, ಹಾಗೆ ಕಾರ್ಯಕ್ರಮವನ್ನು ಮೆಚ್ಚಿ ಅಪ್ಪಿ ಇಲ್ಲಿ ಕೂತಿದ್ದಕ್ಕೆ ಧನ್ಯವಾದ ಮತ್ತೊಮ್ಮೆ. No, I have a small request to all of you, all the popular, all the upcoming and all the senior journalists. ನೀವೇನು ಪ್ರಶ್ನೆಗಳು ಇವಾಗ ಕೆಲವು ಕೇಳಿದ್ರಿ ನನಗೆ, ಅದರಲ್ಲಿ ವೆರಿ ಅನ್ಪ್ಲೆಸೆಂಟ್ ಸಿಚುವೇಶನಲ್ಲಿ ನಮ್ಮನ್ನು ಹಾಕುವಂಥ ಪ್ರಶ್ನೆಗಳಿತ್ತು. ದಟ್ ಈಸ್ undebatable, all right? And I really want to tell you, I will excuse you all for that, because I came here for a very beautiful moment, and I came here for a very uncontroversial moment, and I came to celebrate you people. What? Repeat, I came to celebrate you people. Yeah. ಆ ಮೂಮೆಂಟಲ್ಲಿ ನೀವು ನನ್ನನ್ನು ಕೆಲವು ರಾಂಗ್ ಸ್ಪಾಟಿಗೆ ಹಾಕೋದು ತಪ್ಪಾಗುತ್ತೆ, ಬಟ್ ಫೇರ್ ಎನಫ್ ಮ್ಯಾಮ್, ಯು ಹ್ಯಾವ್ ಟು ಆಸ್ಕ್ ವಾಟ್ ಯು ಹ್ಯಾವ್ ಟು ಡೂ. But on that note, I have a request. Today, Kannada industry is going through a very delicate phase, and there are ತುಂಬ ಜನ ಹೊಸ ಯಂಗ್ಸ್ಟರ್ಸ್ ಇದ್ದಾರೆ, ನ್ಯೂ ಕಮರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಅವರು ತುಂಬ ಭಯದಲ್ಲಿದ್ದಾರೆ. ಅವರ ಫ್ಯೂಚರ್ಗಳು ಗೊತ್ತಾಗ್ತಾ ಇಲ್ಲ, ನಾಳೆ ಸಿನಿಮಾಗಳು ಓಡುತ್ತಾ ಗೊತ್ತಾಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವರ ಎದುರಾದಾಗ, ಪ್ರಶ್ನೆಗಳ ಬಂದಾಗ, ದಯವಿಟ್ಟು ಯಾವುದೇ ಈ ಥರ ಪ್ರಶ್ನೆಗಳನ್ನ ಸೇರಿಸಿ ನನ್ನ ಚಿತ್ರರಂಗದ, ನನ್ನ ಕೆರಿಯರ್ನ ದಯವಿಟ್ಟು ಸಿಕ್ಸಾಕ್ಬೇಡಿ. ಅವರಿಗೆಲ್ಲ ಒಂದು ಲೈಫ್ ಇದೆ, ಅವರಿಗೆಲ್ಲ ಭಯ ಇದೆ, ಅವರ ಫ್ಯೂಚರ್ ಭಾಳ ಡೌಟ್ಫುಲ್ಲಲ್ಲಿರಬೇಕಾದ್ರೆ ಪ್ರೋತ್ಸಾಹ ಕೊಡೋಕ್ಕಾದಾಗ ಪ್ರೋತ್ಸಾಹ ಮಾಡಿ. ಹಾಗಂತ ಯಾರಾದರೂ ತಪ್ಪು ಮಾಡಿದಾಗ ಅವ್ರನ್ನ ಕ್ಷಮಿಸಿ ಅಂತ ನಾನು ಹೇಳ್ತಾ ಇಲ್ಲಮ್ಮ, ಯಾರಿಗೂ ಹೇಳಲ್ಲ ನಾನು ಆ ಥರ. ಬಟ್ ಪ್ಲೀಸ್, ದೇ ಆರ್ ವೆರಿ ವಲ್ನರಬಲ್, ಡೆಲಿಕೇಟ್ ಟ್ಯಾಲೆಂಟ್ಸ್ ಇನ್ ಮೈ ಇಂಡಸ್ಟ್ರಿ. ಈ ಪ್ರಶ್ನೆಗಳು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅವ್ರ ಪರವಾಗಿ ನಾನೇ ತೊಗೊಂಡ್ಬಿಡ್ತೀನಿ, ಎಲ್ಲರ ಬೇಜಾರಿಲ್ಲ. ನನ್ನ ಚಿತ್ರರಂಗದ ಕಿರಿಯರ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ ನಮ್ಮ ಚಿತ್ರರಂಗದ ನಾಳೆಗಾಗಿ. ಸೊ ಏನಾಗುತ್ತೆ, ಈ ಥರ ಪ್ರಶ್ನೆಗಳು ಬಂದಾಗ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಉತ್ತರ ಕೊಡೋಕ್ಕಾಗದಿದ್ದಾಗ ಕೇಳಿದ್ದೀರಾ ಅಂತ ಏನೋ ಹೇಳೋಕ್ಕೆ ಹೋಗ್ತಾರೆ, ಅದು ಎಲ್ಲೋ ಎಡವಟ್ಟುಗಳಾಗ್ತವೆ, ಜೀವನಗಳು ಹಾಳಾಗ್ಬಿಡ್ತವೆ. ನನ್ನ ಚಿತ್ರರಂಗದ ಪರವಾಗಿ, ಚಿತ್ರರಂಗದ ಎಡಿಟರ್ ಆಗಿ ನಿಮ್ಮಲ್ಲಿ ನನ್ನ ಚಿತ್ರರಂಗದ ಸ್ಥಾನದಿಂದ ನಿಂತ್ಕೊಂಡು, ಇಟ್ಸ್ ಮೈ humble request. Sure, sir. ಜರ್ನಲಿಸ್ಟ್ಗಳ ಪ್ರತಿನಿಧಿಯಾಗಿ, ಅವ್ರ ವಾಯ್ಸ್ ಆಗಿ, I will also promise we will also do our job responsibly, more responsibly from now on. See, industry definitely is going through a bad phase, and we need all of you. We need all your love, all your support, not to run the show. Let ಆ ಸಿನಿಮಾ ಅದರ ಕ್ರೆಡಿಬಿಲಿಟಿ ಮೇಲೆ ಓಡಲಿ. ನಾನು ಯಾವತ್ತೂ ಅದನ್ನು ಹೇಳೋಕ್ಕೆ ಹೋಗೋದೇ ಇಲ್ಲ. ದಯವಿಟ್ಟು ಚಿತ್ರರಂಗನೂ ಅದ್ರ ಕ್ರೆಡಿಬಿಲಿಟಿ ಮೇಲೆ ಹೋಗಲಿ. But just be a little kind to those technicians and actors who are new to my industry. It's just a humble request, nothing else. All right, thank you so much for having me here. I wish you all the best, man. Have a glorious future. Thank you. ನಾವು ಒಂದು ಚಿಕ್ಕ ಕಿರು ಕಾಣಿಕೆಯನ್ನು ಸುದೀಪ್ ಸರ್ ಅವರಿಗೆ ಕೊಡಬೇಕು ರಿಪಬ್ಲಿಕ್ ಕನ್ನಡದ ಪರವಾಗಿ. ಹಾಗಾಗಿ ನಮ್ಮ ರಿಪಬ್ಲಿಕ್ ಕನ್ನಡ ಪ್ರೆಸಿಡೆಂಟ್ ಡಿಸ್ಟ್ರಿಬ್ಯೂಷನ್ ಶ್ರೀಯುತ ಕಿಶನ್ ಆರ್ ಚರಂಡ ಹಾಗೂ ನಮ್ಮ ಸಂಪಾದಕರಾಗಿರ್ತಕ್ಕಂಥ ಶೋಭಾ ಮಳವಳ್ಳಿ ಅವರಿಬ್ಬರನ್ನ ಕೂಡ ವಿನಂತಿಸ್ತೇನೆ. ಸುದೀಪ್ ಸರ್ ಮಾತಾಡುವಾಗ ಬಹಳ ವಿಶೇಷತೆ ಅಂತಂದರೆ ಆಳವಾದ ಒಳನೋಟ, ಅವರ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಅವ್ರ ಪರ್ಸ್ಪೆಕ್ಟಿವ್ ವೆರಿ ಯೂನಿಕ್. ಅವರೊಬ್ಬರು ಸೂಪರ್ ಸ್ಟಾರ್ ಅಂತ ನಾನು ಹೇಳ್ತಾ ಇಲ್ಲ, ಬದಲಾಗಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಸುದೀಪ್ ಅವರ ಪರ್ಸ್ಪೆಕ್ಟಿವ್ ಇದೆಯಲ್ಲ, ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ದಟ್ ಈಸ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ಹಿ ವಾಸ್ ಡೀಪ್ಲಿ ಆನೆಸ್ಟ್. ಅವರ ಮಾತಿನಲ್ಲಿ ಒಂದು ಅದ್ಭುತವಾದ ಪ್ರಾಮಾಣಿಕತೆ ಇತ್ತು, ನೇರ ನಿಷ್ಠುರತೆ ಇತ್ತು. ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಶ್ರೀಯುತ ಕಿಚ್ಚ ಸುದೀಪ್ ಅವರಿಗೆ.